ಈಗ ಮೈಸೂರಿನಲ್ಲಿ ನಡೆದ ಶಂಕರ ಸಪ್ತಾಹದ 3ನೆಯ ಉಪನ್ಯಾಸವು ಅವಿದ್ಯೆಯಲ್ಲಿ ವ್ಯವಹಾರ ಇರುತ್ತೆ ಅನ್ನೋ ವಿಚಾರವನ್ನು ಹೇಳಿದ್ದೇನೆ. ಅವಿದ್ಯೆಯು ದ್ವೈತ ವ್ಯವಹಾರಕ್ಕೆ ಕಾರಣ, ಅಥವಾ ದ್ವೈತ ವ್ಯವಹಾರದಲ್ಲಿ ಅವಿದ್ಯೆ ಇರೋದ್ರಿಂದ ಅವಿನಾಭಾವ. ಅವಿದ್ಯೆ ಇದು ಇರುತ್ತೆ, ಇದರಲ್ಲಿ ಅದೇ ಇರುತ್ತೆ. ಅವಿದ್ಯೆ ಇದ್ದರೆ ದ್ವೈತ ವ್ಯವಹಾರ ಇರುತ್ತೆ, ದ್ವೈತ ವ್ಯವಹಾರ ಇದ್ದರೆ ಅವಿದ್ಯೆ ಇರುತ್ತೆ. ಎರಡು ಇಲ್ಲದೆ ಹೋದರೆ ಅಂದರೆ ವ್ಯವಹಾರವೇ ಇಲ್ಲೇ ಇದ್ದರೆ ಯಾವ ವ್ಯವಹಾರ ಇಲ್ಲದೆ ಹೋದರೆ ಹಾಗೆ ಅಂತ ಆಗ ಅವಿದ್ಯಾ ಕಾರ್ಯ ಇರೋದಿಲ್ಲ. ಅವಿದ್ಯಾ ಕಾರ್ಯ ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಭಯ, ಆಶ್ಚರ್ಯ ಮೊದಲಾದದ್ದು ಅದೆಲ್ಲ ಅವಿದ್ಯಾ ಕಾರ್ಯ. ಅವಿದ್ಯಾ ಕಾರ್ಯ ಇರೋದಿಲ್ಲ. ಅವು ಎರಡಕ್ಕೂ ದೃಷ್ಟಾಂತವಾಗಿ ಹೇಳುವಾಗ ಮೊದಲು ಸ್ವಪ್ನವನ್ನು ದೃಷ್ಟಾಂತ ಕೊಟ್ಟು ಅವಿದ್ಯೆಯು ತಾನಿಗೆ ತೋರಿಸುತ್ತೆ ಇರೋದಕ್ಕೆ. ಶ್ರುತಿಯು ಬೃಹದಾರಣ್ಯಕ, ಛಾಂದೋಗ್ಯ ಮೊದಲಾದ ಶ್ರುತಿಗಳಲ್ಲಿ ಅದು ಹೊರಗೆ ದ್ವಿತೀಯ ವಸ್ತು ಇದ್ದಂತೆ ತೋರುತ್ತದೆ. ಅಲ್ಲಿ ಯಾರೋ ಓಡಿಸ್ಕೊಂಡು ಮುಂದೆ ಹಾಕಾಂತೆ, ಎಲ್ಲೋ ಗುಂಡು ಬಿದ್ದಾರಂತೆ, ಹೊರ ಹಾಕಾಂತೆ, ನಗು ಹಾಕಾಂತೆ, ಹೀಗೆಲ್ಲ ಬರಲಿದೆ. ಅಂದರೆ ಅವಿದ್ಯೆಯಿಂದ ಎರಡನೇ ವಸ್ತು ಇರುವಂತೆ ತೋರುವುದಲ್ಲದೆ ಅದರಿಂದ ಆಗುವ ಕಾರ್ಯ ಅವಿದ್ಯಾ ಕಾರ್ಯ ಇದೆಯಲ್ಲ, ಯಾವುದು ಶೋಕ, ಮೋಹ ಮೊದಲಾದವುಗಳೇನು ಉಂಟಾಗುತ್ತೆ ಅಂತ ಆ ಶ್ರುತಿಯ ಒಂದು ಕಡೆಗಳಿಗೆ ಸ್ವಪ್ನ ಶ್ರುತಿಯನ್ನು ವಿಚಾರ ಮಾಡುವಾಗ ಬೃಹದಾರಣ್ಯಕದಲ್ಲಿ ಭಾಷೆಯಲ್ಲಿ ಒಂದು ವಾಕ್ಯ ಇದೆ. ಅತಃ ಇದಂ ಅವಿದ್ಯಾಯ ಸತತ್ವಂ ಉಕ್ತಂ ಭವತಿ. ಅವಿದ್ಯೆಯ ತತ್ವ ಇದು ಅಂತ ಹೇಳಿದಾಗಾಯಿತು ಅಂತ. ಏನು ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಪ್ರತಿಷ್ಠಾಪನೆ ಮಾಡುತ್ತೆ. ಅವಿದ್ಯಮಾನ ವಸ್ತು ವಿದ್ಯಮಾನವಿವ ಅಂತ ಯಾವುದು ಇಲ್ಲದೇ ಇರುವ ವಸ್ತುವನ್ನು ಇದ್ದಂತೆ ಕಲ್ಪನೆ ಮಾಡಿ ತೋರಿಸ್ತದೆ ಒಂದು ಕಲ್ಪನೆ. ಆ ಸ್ವಪ್ನದಲ್ಲಿ ಎಲ್ಲರಿಗೂ ತೃಪ್ತಿ ಇದ್ದ ಹಾಗೆ ತೋರುತ್ತೆ. ನಾವು ನೋಡೋ ವಿಷಯ ಫುಲ್ಲು ಸ್ವಪ್ನವೇ ನೋಡೋದಿಲ್ಲ ಅಂತ ಯಾರೋ ಅನ್ನೋದಿಲ್ಲ. ಅದು ಮಾತ್ರ ಆ ಫುಲ್ಲು ಅದಲ್ಲ. ಅದು ಇದ್ದು ಸ್ವಪ್ನ ಆದರೆ ಅದೆಲ್ಲ ಸ್ವಪ್ನ ಅಂತ ಬಾಧಿತವಾಗುತ್ತಲ್ಲ, ಆ ದೃಷ್ಟಿಯಿಂದ ಮಾತ್ರ ಅವಿದ್ಯಾ ಕಾರ್ಯ ಅಂತ ಹೇಳೋದು. ಹಾಗೆಲ್ಲ ಇದ್ದಾಗ ಆಯಿತು, ನಿಜವಾಗಿ ನನಗೆ ಆಗಲಿಲ್ಲ ಅಂತ ಜನಗಳು ಹೇಳ್ತಾರೆ. ಆರಕ್ಷಣದ ಗಿರಿಶೃಂಗಂ, ಬೆಟ್ಟದ ಮೇಲೆ ಕೂತ್ಕೊಂಡ ಹಾಗಾಯಿತು ನನಗೆ ಹಾಗೆ ಅಂತ ಹೇಳಿ ದ್ರಾಕ್ಷಿಗಳು ಒಂದರಾಗಿ ಆನೆಗಳು, ಹೂವು ಗಿಡಗಳು ಮೊದಲಾದವುಗಳನ್ನೆಲ್ಲ ನೋಡಿದಂತೆ ಆಯಿತು ನನಗೆ. ಹೀಗೆಲ್ಲ ಹೇಳ್ತಾರೆ ಜನಗಳು. ಯುವ ಶಬ್ದದಿಂದ ಹೇಳಿದ್ರಿಂದ ನೋಡಿದಂತೆ, ಹೋದಂತೆ, ಕಂಡಂತೆ ಅಂತ ಆಗುತ್ತೆ. ಹಾಗೆ ಶ್ರುತಿ ಎತ್ತರವ ಅಂಜಲಿ ಬಸ್ಯಾತ್ ಅಂತ ತತ್ರ ಅನ್ಯ ಪಶ್ಯೆ, ಎಲ್ಲಿ ಎರಡನೇ ವಸ್ತು ಇದ್ದಂತೆ ಕಾಣುತ್ತದೆಯೋ ಅಲ್ಲಿ ಒಬ್ಬರು ವ್ಯವಹಾರ ಪಶ್ಯೆ ಶೂನ್ಯಾತ್, ನೋಡುವುದು, ಕೇಳುವುದು ಮೊದಲಾದಂಥ ವ್ಯವಹಾರಗಳು ನಡೆಯುತ್ತೆ ಅಂತ ಹೇಳಿದೆ. ಅಲ್ಲಿ ಅವಿದ್ಯೆಯ ತತ್ವ ಏನು ಅಂತ ಭಾಷೆಕಾರರು ಹೇಳಿರುವುದೇ, ಇಲ್ಲದೇ ಇರುವ ವಸ್ತುವನ್ನು ಇರುವಂತೆ ತೋರ್ತಕ್ಕದ್ದು. ಆ ವಸ್ತುವನ್ನು ನಮಗಿಂತ ವ್ಯತಿರಿಕ್ತವಾಗಿ ಅನ್ಯದ್ವತ್ವಂತರವಿವ ದರ್ಶನ ಅದೇ ತೋರುವುದು. ತದ್ವಿಷಯ ಕಾಮಕ್ಕೋದಾದಿಗಳು, ಆ ವಿಷಯದಲ್ಲಿ ಬೇಕು ಬೇಡ ಮೊದಲಾದವುಗಳನ್ನು ಮಾಡೋದು, ಇವೆಲ್ಲ ಆಗ್ತಾ ಇರುತ್ತೆ. ಹಾಗೆಯೇ ಕಮ್ಮಿಯಾದರೆ ಅಲ್ಲೇ ಏನೋ ತಿಳುವಳಿಕೆ ಬಂದಾಗಲಿ ದೇವತೆಯಾದ ಹಾಗೆ, ದೊಡ್ಡ ಒಳ್ಳೆ ಋಷಿಯಾದ ಹಾಗೆ ಬೇರೆ ಬೇರೆ ಕಾಣ್ತಾ ಇರುತ್ತೆ. ಇದೆಲ್ಲ ಹೇಳಿದ್ದಾರೆ. ಒಂದು ವಿಷಯ ಅಲ್ಲಿ ಹೇಳಿದಂಥ ವಾಕ್ಯದಲ್ಲಿ ಯಾವನು ತನಗಿಂತ ವ್ಯತಿರಿಕ್ತವಾದ ವಸ್ತುವನ್ನು ನೋಡ್ತಾನೆಯೋ ಅದನ್ನು ಕಾಮಿಸ್ತಾನೆ ಅಂತಿದೆ. ಕಾಮಿಸು ಹಾಗೆ ಮಾಡುತ್ತೆ ಅಂತ. ಅವಿದ್ಯ ತನಗಿಂತ ವ್ಯತಿರಿಕ್ತವಾಗಿರುವ ವಸ್ತುವನ್ನು ಕಲ್ಪನೆ ಮಾಡುವುದಲ್ಲದೆ ಆ ವಸ್ತುವಿನ ವಿಷಯದಲ್ಲಿ ಕಾಮವನ್ನು, ಕ್ರೋಧವನ್ನು, ರಾಗವನ್ನು, ದ್ವೇಷವನ್ನು ಏನಾದರೂ ಉಂಟು ಮಾಡುತ್ತೆ. ಅದು ವಿದ್ಯಾ ಕಾರ್ಯ ಹಾಗೆ ಅಂತ ಹೇಳಿದ್ದಾಯಿತು. ಆದರೆ ಇನ್ನೊಂದು ಶ್ರುತಿ ಉಂಟು, ಅದೇ ಬೃಹದಾರಣ್ಯಕದಲ್ಲಿ. ಆ ಬೃಹದಾರಣ್ಯಕದಲ್ಲಿ ಒಂದು ವಾಕ್ಯ ಇದೆ, ಶವ ಅಯನಾತ್ಮ ಬ್ರಹ್ಮ ಅಂತ ಒಂದು ವಾಕ್ಯ. ಈ ಆತ್ಮನೇ ಬ್ರಹ್ಮ ಇದ್ದಾನೆ. ಇವನು ವಿಜ್ಞಾನಮಯ, ಮನೋಮಯ, ಶ್ರೋತ್ರಮಯ, ಪ್ರಾಣಮಯ, ಶ್ರೋತ್ರಮಯ, ಚಕ್ಷುರ್ಮಯ ಇತ್ಯಾದಿ ಮಯ 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 ಅಂತ ಬಂದ್ಬಿಟ್ಟಿದೆ. ಈ ಆತ್ಮನಿದಾನಲ್ಲ, ಈ ಬ್ರಹ್ಮವೇ ಸಾಕ್ಷಾತ್ ಬ್ರಹ್ಮ. ಬ್ರಹ್ಮ ಅಂದರೆ ಪರೀಕ್ಷೆಯಲ್ಲಿ ನಿಲ್ಲದ್ದು. ಸವ ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಬ್ರಹ್ಮ ಆಯಿತು. ಅವನು ಆಹಿ ಕಾಣ್ತಾ ಇದ್ದಾನೆ, ವಿಜ್ಞಾನಮಯನಾಗಿ ಒಂದು ಸರ್ತಿ ಕಾಣ್ತಾನೆ, ಒಂದು ಸರ್ತಿ ಪ್ರಾಣಮಯನಾಗಿ ಕಾಣ್ತಾನೆ, ಒಂದು ಸರ್ತಿ ಮನೋಮಯನಾಗಿ ಕಾಣ್ತಾನೆ, ಒಂದು ಸರ್ತಿ ಚಕ್ಷುರ್ಮಯನಾಗಿ ಕಾಣ್ತಾನೆ, ಒಂದು ಸರ್ತಿ ಶ್ರೋತ್ರಮಯನಾಗಿ ಕಾಣ್ತಾನೆ. ಹೀಗೆ ಕಾಮಯ, ಅಕಾಮಯ, ಪೃಥ್ವೀಮಯ, ಅಮ್ಮಯ, ವಾಯುಮಯ, ಇದು ವಾಕ್ಯಗಳಿಗೆಲ್ಲ ಹೇಳ್ತಾ ಇಲ್ಲ. ಒಟ್ಟು ಲೆಕ್ಕ ಆಯಾ ಮಯ ಅಂದರೆ ಏನು
ಈ ಆತ್ಮನು ಬ್ರಹ್ಮವೇ ಆಗಿದ್ರೂ ಕೂಡ ಅವನು ಹೀಗೆ ವಿಜ್ಞಾನಮಯನಾಗಿಯೂ ಮನೋಮಯನಾಗಿಯೂ ಚಕ್ಷುರ್ಮಯನಾಗಿಯೂ ಪ್ರಾಣಮಯನಾಗಿಯೂ ಕಾಣ್ತಾನೆ ಇತ್ಯಾದಿ ಇತ್ಯಾದಿ ಕಾಣ್ತಾನೆ ಅಂತ ಯಾವುದನ್ನ ನೋಡ್ತಾನೆಯೋ ಅದರಲ್ಲಿ ಉಪರಕ್ತ ಸ್ವಭಾವತ್ವ ಅಂತ ಹೆಸರು. ಅದು ಹೇಗೆ ಅದೇ ತಾನಾಗಿಬಿಡೋದು. ಉಪರಕ್ತ ಅಂತ ಅದರಿಂದ ತನ್ನ ಸ್ವಭಾವ ರಂಗಾಗಿಬಿಡೋದು. ಉಪರಕ್ತ ಸ್ವಭಾವ ಅಂದರೆ ತನ್ನ ಸ್ವಭಾವ ಅದರಂತೆ ಆಗಿಬಿಡೋದು. ವಿಜ್ಞಾನವನ್ನ ನೋಡ್ತಾನಲ್ಲ ವಿಜ್ಞಾನವೇ ಆಗಿಬಿಡ್ತಾನೆ. ಪ್ರಾಣವನ್ನು ನೋಡುವಾಗ ಪ್ರಾಣಮಯನೇ ಆಗಿಬಿಡ್ತಾನೆ. ಮನಸ್ಸನ್ನು ನೋಡಿದಾಗ ಮನೋಮಯನೇ ಆಗಿಬಿಡ್ತಾನೆ. ಯಾವುದನ್ನು ನೋಡ್ತಾನೆಯೋ ತನ್ಮಯನಾಗ್ತಾನೆ. ತನ್ಮಯ ಅಂದ್ರೆ ಏನು ಅಂತ ಮಯ ಅನ್ನೋ ಶಬ್ದ ಇದೆಯಲ್ಲ ವ್ಯಾಕರಣದಲ್ಲಿ ಪ್ರತ್ಯಯರು ಮಯ ಪ್ರತ್ಯಯ ಅಂತಾರೆ. ಅದರ ಪ್ರಾಚುರ್ಯ ಅರ್ಥ ಅಂತ ಹೊಂದಿದೆ, ಅದಕ್ಕೆ ವಿಕಾರ ಅರ್ಥ ಅಂತ ಹೊಂದಿದೆ. ಇಲ್ಲಿ ತನ್ಮಯ ಅಂದ್ರೆ ಅಂತ ತನ್ಮಯ ಪಂಚಾಸ್ಯ ಸ್ವರೂಪಸ್ಯ ಅವ್ಯಕ್ತತೆಯ ತನ್ನ ಸ್ವರೂಪ ಎಂಬುದು ವಿರಿಕ್ತವಾಗಿ ಬೇರೆಯಾಗಿ ಇದೇ ನನ್ನ ಸ್ವರೂಪ ಅಂತ ಗೊತ್ತಾಗದೇ ಇರುವುದರಿಂದ ತನ್ನ ಸ್ವರೂಪ ಅವ್ಯಕ್ತವಾಗಿರುವುದರಿಂದ ತದುಪತ್ತ ಸ್ವಭಾವತ್ತು ಯಾವುದು ನೋಡ್ತಾನೆಯೋ ಅದರಿಂದ ಉಪರಕ್ತವಾಗಿ ರಂಗಾಗಿರ್ತಾನೆ. ಆ ತನ್ಮಯನಾಗ್ತಾನೆ. ಅದಕ್ಕೆ ಇಷ್ಟ ಅಂತ ತ್ರೀಮಯೋ ಜಾವನಃ ಇತ್ಯಾದಿ ದ್ರಷ್ಟವ್ಯಂ. ತ್ರೀಮಯನಾಗಿನಪ್ಪ ಇವನು ಅಂತ ಯಾವೊಬ್ಬ ಗಂಡ ಅವನಲ್ಲ ಅವನನ್ನ ತ್ರೀಮಯೋ ಜಾವನಃ ಹಾಗೆ ಅಂತ ಹೇಳಿದ್ರು. ಅವನು ತ್ರಿಮಯನಾಗಿದ್ದಾನೆ. ತ್ರಿಮಯನಾಗಿದ್ದಾನೆ ಅಂದರೆ ಸ್ತ್ರೀಯನ್ನು ಹೆಸರು ಕೇಳಿದರೆ ಸ್ತ್ರೀಯನ್ನು ನೋಡಿದರೆ ಸ್ತ್ರೀ ವಿಚಾರ ಬಂದರೆ ಅವನು ತಾನು ಅಲ್ಲೇ ಅವಳೇ ಆದಂತೆ ಆ ರೀತಿಯಾಗಿ ಆಗ್ತಾನೆ ಅಂತ ಅರ್ಥ. ದೃಷ್ಟಾಂತ ಕೊಟ್ಟರು. ಅದರಿಂದ ಏನು ತೋರಿಸ್ತೇ ಸ್ತ್ರೀ ಬೇರೆ ಇರ್ತಾಳೆ, ತಾವೇನು ತನ್ನ ವಿಚಾರ ಆಗೋದಿಲ್ವಲ್ಲ, ಅದಕ್ಕೋಸ್ಕರ ಸ್ತ್ರೀಮಯೋ ಜಾನ್ಮ ದೃಷ್ಟಾಂತ ಕೊಟ್ಟರು. ತದ ಉಪರಕ್ತ ಸ್ವಭಾವತ್ವಂ ಅಂತ. ಈಗ ಆ ಎರಡು ವಾಕ್ಯವನ್ನು ತಗೋಣ. ಮೊದಲು ಬರಗಾಲಿಕೆಯಲ್ಲಿ ಹೇಳಿದಂತಹದ್ದು ಆನೆಗಳು ಬಂದಾಗೆ ಕ್ಷೇತ್ರಗಳು ಬಂದು ತನ್ನನ್ನು ವಶ ಮಾಡಿಕೊಂಡ ಹಾಗೆ ಇತ್ಯಾದಿ ಇತ್ಯಾದಿ ಕಾಣ್ತಾ ಇದ್ದಾನೆ ಅಂತ ಒಂದು ಹೇಳಿದ ವಾಕ್ಯ. ಈ ಎರಡನೇ ವಾಕ್ಯದಲ್ಲಿ ವಿಜ್ಞಾನಮಯನಾಗಿದ್ದಾನೆ, ಮನೋಮಯನಾಗಿದ್ದಾನೆ, ಪ್ರಾಣಮಯನಾಗಿದ್ದಾನೆ, ಚಕ್ಷುರ್ಮಯನಾಗಿದ್ದಾನೆ, ಶ್ರೋತ್ರಮಯನಾಗ್ತಾನೆ, ಪೃಥ್ವಿಮಯನಾಗ್ತಾನೆ, ಅಪಮಯನಾಗ್ತಾನೆ, ಇತ್ಯಾದಿಯಾಗಿ ಆಗ್ತಾನೆ ಅಂತ. ಮಯತ್ವಾದ ಏನು ಅಂದರೆ ಅದೇ ಕಾರಣ ಆಗುವಂತೆ ಇರುವುದು ಅಂತ. ಅಂದರೆ ಅಭಿಮಾನ, ಮಿಥ್ಯಾಭಿಮಾನ, ಸುಳ್ಳೆ ತನಗೇನು ಆಗದೇ ಇದ್ರೂ ಕೂಡ ತನಗೇನು ಆದಂತೆ ಉಪರಕ್ತ ಸ್ವಭಾವತ್ವ ಅಂದರೆ ರಂಗಾಗಿಬಿಡೋದು ಮನಸ್ಸಿನೊಳಗೆ. ಹಾಗಾಗೋದಕ್ಕೆ ತನ್ಮಯತ್ವ ಅಂತ ಹೇಳುವುದು ಅಂತ. ಬ್ರಹ್ಮವಾಗಿನಾಗ ಶವ ಅಯನಾತ್ಮ ಬ್ರಹ್ಮ ಅಂತ. ಈ ಆತ್ಮನು ಬ್ರಹ್ಮವೇ ಆಗಿದ್ದರೂ ಕೂಡ ಆಯಾ ಉಪಾಧಿಗಳಿಂದ ತತ್ತನ್ಮಯನಾಗಿ ತದುಪರಕ್ತ ಸ್ವಭಾವನಾಗಿ ಅಂದರೆ ಅದರಿಂದ ರಂಗಾದಂತೆ ಆಯಾ ರೂಪವಾಗಿ ತಿರ್ಕೋತಾ ಹೋಗ್ತಾನೆ. ಈಗ ನಾವು ಇದಕ್ಕೆ ಅರ್ಥ ಮಾಡಬೇಕಾದ್ರೆ ಏನು ಮಾಡಬೇಕು? ಅರಮನೆ ನೋಡಿ ಹೀಗೆ ನೋಡ್ತಾ ಕೂತ್ಕೊಂಡ್ಬಿಡ್ತೀನಿ. ಅದನ್ನು ಅಲ್ಲೇ ದಪ್ಪಾಗಿ ಅದರೊಳಗೆ ನನ್ನ ಮನಸ್ಸೆಲ್ಲ ಹೋಗಿ ಉಕ್ಕೊಂಡ್ಬಿಟ್ಟಿರುತ್ತೆ. ಮ್ಯೂಸಿಯಂಗೆ ಹೋಗ್ತೀನಿ, ಇಲ್ಲಿ ಪದಾರ್ಥ ಇಲ್ಲಿ ನೋಡೋದು ತನ್ಮಯನಾಗಿರ್ತೀನಿ. ಯಾವುದಾದ್ರು ಹಕ್ಕಿಗಳು ಅದರೊಳಗೆ ತೋರಿಸಿದ್ರೆ ಆ ಮೈನ ತೋರಿಸ್ತೀವಿ. ಏನಾದರೂ ವಿಚಿತ್ರವಾದ ಜನ ತೋರಿಸಿದ್ರೆ ತನ್ಮಯರಾಗಿರ್ತೀನಿ. ನಾವು ತನ್ಮಯರಾಗಬೇಕು ಅಂದರೆ ನಮ್ಮ ಮನಸ್ಸು ಅದರಿಂದ ರಂಗಾಗಿ ಒಳ್ಳೆಯದೋ ಕೆಟ್ಟದ್ದೋ ಏನೋ ಆಗುತ್ತೆ. ಈಗಿನ ಕೂತು ನೀವು ಕಿತ್ಕೊಳ್ಳಿ ಸರ್ರಂತ ಯಾರು ಹೋದ್ರು ಹಮ್ ಅಂದ್ಬಿಟ್ಟು ಕೂಯಿದ್ದೇನೆ ಸುಳ್ಳಾಗೇ ಆಗಲಿ ಆ ಶಬ್ದ ಕೇಳಿ ಕೂಡಲಿ ಎಲ್ಲಿ 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 ಅಂತ ಜನಗಳೆಲ್ಲ ಬಿಡುತ್ತೇವೆ. ಯಾಕೆ ಹೇಳ್ತೀರಪ್ಪ ಅಂತ ಕೂಗುವವರಲ್ಲಿ ಎದ್ದೇ ಬಿಡ್ತಾರೆ. ಆಮೇಲೆ ನೋಡೋಣ ಏನು ಮಾಡ್ತಾರೆ ತಂದೆ ಸ್ವಾಮಿ ನಾನು ಹಾಗೆಂದ್ಬಿಟ್ಟು ಇಷ್ಟೇನೆ ಹುಚ್ಚ ಜನಗಳೆಲ್ಲ ಹೇಳಿಸ್ತೇನೋ ಅಂತ ಅಂತಾರೆ. ಅಂದ್ರೆ ಏನಾಯ್ತು? ಆ ಶಬ್ದ ಅಕ್ಷತಾಯ್ತು. ಎದುರಿಗೆ ಒಂದು ಹುಲಿ ಬಂದ್ಬಿಟ್ರೆ ಅದು ನೋಡಲಿಕ್ಕೆ ಎಷ್ಟು ಚಿತ್ರವಾಗಿದೆ. ಅದರ ಚರ್ಮ ನೋಡಿದ್ರೆ ಒಳ್ಳೆ ಚಿತ್ರ ಬರದಾಗಿದೆ. ಅದರ ಹುಲಿ ಎಂಬ ಜ್ಞಾನ ಬಂತ ಇವರು ತದುಪರಕ್ತ ಸ್ವಭಾವ ಕೂಡಲೇ ಇವನು ಭಯ ಅಂದರೆ ಅಸಾಧ್ಯ. ಭಯಮಯ ಕ್ರೋಧಮಯ ಅಂತಿದ್ದಾನೆ. ಹಾಗೆ ಭಯಮಯನಾಗಿರ್ತಾನೆ. ಏನೇನಾಗ್ತೀನಿ ನಾವಂತೂ ಗೊತ್ತಿಲ್ಲ. ಒಂದು ನೀರಿಗೆ ಒಂದು ಕೆಂಪು ಬಣ್ಣ ಹಾಕಿದರೆ ಕೆಂಪು ಇಂಕಾಯ್ತು, ಹಸಿರು ಬಣ್ಣ ಹಾಕಿದರೆ ಹಸಿರು ಇಂಕಾಯ್ತು, ಹಳದಿ ಇಂಕಾಯ್ತದೆ ಹಳದಿ ಆಯಿತು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಒಳಗೆ ಬರಲು ನೀರು ಸ್ವಚ್ಛ ಸ್ವಭಾವವಾಗಿತ್ತಲ್ಲ ಅದು ಮರೆತೇ ಹೋಯಿತು. ಹಸಿರು ಇಂಕು, ಹಳೆ ಇಂಕು, ಹಳದಿ ಇಂಕು ಅಂತ ವ್ಯವಹಾರ ಆಗಿಬಿಡ್ತವೆ. ಹಾಗೆ ನಾವು ನಮ್ಮ ಅಲ್ಲೂ ಹಾಗಾಗಿಬಿಡ್ತೀವಿ ನಾವು ಅಭಿಮಾನದಿಂದ ಅಂತ. ಮಿಥ್ಯಾಭಿಮಾನ ಅಂತ ಆಗೋದು. ನಿನ್ನೆ ರೀತಿ ನಾವು ಹೇಳಿದ ಪ್ರಕಾರ ಇಲ್ಲೇ ಇರೋ ವಸ್ತುವನ್ನು ಪ್ರತಿಪಸ್ಥಾಪನೆ ಮಾಡಿ ಎಲ್ಲಿ ಕೂರಿಸೋದು ಒಂದು
ಅಂದ್ರೆ ಏನಾಯ್ತು, ಅವಿದ್ಯೆಯಿಂದ ಎರಡು ಕೆಲಸ ಆಯ್ತು. ಮೊದಲು ಇಲ್ಲದೇ ಇರುವ ವಸ್ತುವನ್ನ ಒಂದನ್ನು ಕಲ್ಪನೆ ಮಾಡಿ ಇರುವಂತೆ ತೋರಿಸೋದು. ಎರಡನೇದು ಆ ವಸ್ತು ಇರುತ್ತೆ ಮಾಡೋದಂತೆ ನಾನು ತನ್ಮಯರಾಗಿ ಆ ರೂಪದಲ್ಲಿ ತಿರುಗುವುದು. ಆಚಾರ್ಯರು ಇಷ್ಟಕ್ಕೆ ತಪ್ಪಾಗಿಲ್ಲ. ಇಷ್ಟೇ ಅಲ್ಲ, ಅದರ ಧರ್ಮ ನಮ್ಮ ಮೇಲೆ ಹಾಕೊಳ್ಳೋದು, ನಮ್ಮ ಧರ್ಮ ಅದರ ಮೇಲೆ ಹಾಕೊಳ್ಳೋದು ಅಂತ ಇಷ್ಟಿದೆ ಅಂತ. ಅನ್ಯೋನ್ಯಸ್ಮಿನ್ ಅನ್ಯೋನ್ಯಾತ್ಮಕದ ಅನ್ಯೋ ಧರ್ಮಾಂಶ ಅಧ್ಯಕ್ಷ ಅಂತ ಹೇಳಿದೆ. ಒಂದೊಂದರಲ್ಲಿ ಒಂದೊಂದರಲ್ಲಿ ಧರ್ಮವನ್ನು ಇನ್ನೊಂದು ಧರ್ಮವಾಗಿ ಮಾಡತಕ್ಕಂಥ ಅದು ಮಿಥ್ಯಾಜ್ಞಾನ ನಿಮಿತ್ತ ಇತರೇತರ ಅವಿವೇಕೇನ ಮಿಥ್ಯಾಜ್ಞಾನ ನಿಮಿತ್ತ ಸತ್ಯಾಗತೆ ವಿಧೀಕೃತ್ಯ ಹಾಗೆ ಹೇಳ್ತಾರೆ. ಸತ್ಯ ಒಂದು ಅನರ್ಥ ಒಂದು. ಸತ್ಯ ಯಾವುದು? ಆತ್ಮ ಬ್ರಹ್ಮ. ತಾನು ಯಾವಾಗಲೂ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬ ರೂಪದಿಂದ ಇರತಕ್ಕ ಆತ್ಮ ಇದೆಯಲ್ಲ, ಅದು ಸತ್ಯವಾಗೇ ಇದೆ. ಇದು ಇಲ್ಲೇ ಇಲ್ಲ, ಇಲ್ಲದೆ ಇದ್ದದ್ದು ಬಂದ ಮೇಲೆ ನಮ್ಗೆ ಎರಡು ಮಾಡಿತು. ಇಷ್ಟೇ ಆಗಿದೆ. ಅದರ ಗುಣವನ್ನು ನಮ್ಮ ಮೇಲೆ ಹಾಕ್ಕೊಂಡು ನಮ್ಮ ಗುಣವನ್ನು ಅದರ ಮೇಲೆ ಹಾಕ್ಕೊಂಡು ಈಗ ಕಾಮಮಯ ಅಂತ ಹೇಳಿದ್ರು. ಕಾಮ ಅಂತಂದ್ರೆ ನಾವು ಕಮ್ಮೆ ಕಾಮಮಯನಾಗಿಲ್ಲ, ಕಾಮೇ ನಾವೇ ಕಾಮ, ಅನ್ಯೋನ್ಯವಾಗಿ ಆಗಿರ್ತೀವಿ ನಾವು. ಪದಾರ್ಥ ಬೇರೆ ಬೇರೆ ಪದಾರ್ಥಗಳು ನಾವೇ ಆಗಿ ಇಂದ್ರಿಯ ಭಾಗಗಳು ಅಂದರೆ ಚಕ್ಷುಷು ಚೋತ್ರ ಈ ಮೊದಲಾದಂಥ ಅಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಎಲ್ಲವೂ ನಾವು ಆಗಿಬಿಡೋದು. ನಾನೇ ನೋಡ್ತೇನೆ ಕೇಳ್ತೇನೆ ಅಂತ ಹೇಳುವಾಗ ಚಕ್ಷುಷೇ ನಾವು ಆಗಿಬಿಡ್ತೀವಲ್ಲ, ಈ ರೀತಿಯಾಗಿ ಮಾಡೋದು. ಚಕ್ಷುಷು ನೋಡುತ್ತದೆ ಅಂದರೆ ಸ್ವತಃ ನೋಡೋ ಯೋಗ್ಯತೆಯಿಂದ ಇದ್ರೂ ಕೂಡ ಚೈತನ್ಯ ಇದ್ದ ಹಾಗೆ ನನ್ನ ಕಣ್ಣಿಗೆ ಕಾಣುತ್ತೆ, ಕಣ್ಣಿಗೆ ಕಾಣಲ್ಲ ಇತ್ಯಾದಿಗಳನ್ನು ಹೇಳೋದು. ಹೀಗೆ ಮಯೈತರಾಕ್ಷಿ ವೆಲ್ ಪ್ರಾಬಬ್ಲಿ ಅಂತ ಹೇಳ್ತೀವಲ್ಲ, ಅದು ಅಂದರೆ ಅದಕ್ಕೆಲ್ಲ ಕರ್ತೃತ್ವವನ್ನು ಹಾಕಿಬಿಡೋದು, ನಮಗಿರೋ ಕರ್ತೃತ್ವ ಹಾಕಿಬಿಡೋದು. ಹೀಗೆ ನಾನು ಅದು ಎರಡೂ ಸೇರಿ ಒಂದಾಗಿಬಿಡೋದು. ಸತ್ಯ ಅನರ್ಥ ಎರಡು ಮಿಥ್ಯವಾಗಿಬಿಡೋದು. ಒಂದನ್ನು ಒಂದು ಅಂತ ತಿಳ್ಕೊಳ್ಳೋದು, ಒಂದರ ಧರ್ಮ ಇನ್ನೊಂದರಲ್ಲಿ ಹೇಳೋದು, ಇನ್ನೊಂದರ ಧರ್ಮ ನಮ್ಮಲ್ಲಿ ಹೇಳೋದು. ಇಷ್ಟಾದರೆ ಈ ಮಿಥ್ಯಾಭಿಮಾನಕ್ಕೆ ಏನಂತ ಹೇಳಿದ್ರು? ಅಧ್ಯಾಸ ಅನಿತ್ಯ. ಒಂದರಲ್ಲೊಂದು ಹಾಕೋದು ಅನ್ನೋ ಶಬ್ದವನ್ನು ಪ್ಲೇನ್ ವರ್ಣಸ್ನಲ್ಲಿ ಹೇಳಿದರೆ, ಅಂದರೆ ಇರೋ ಶಬ್ದವನ್ನು ಹೇಳಿದರೆ ಅಧ್ಯಾಸ, ಅಧ್ಯಾರೂಪ, ಅಧ್ಯಾಸ, ಭ್ರಾಂತಿ, ಕಲ್ಪನಾ ಇದು ಶಬ್ದಗಳು ಯಾರಿಗಾರು ಅರ್ಥ ಆಗುತ್ತೆ. ಅವಿದ್ಯೆ ಕೊಡಲಿಕ್ಕೆ ಗೊತ್ತಾಗೋದಿಲ್ಲ. ಯಾವುದೋ ಒಂದು ವಸ್ತು ಇದೆ, ಅದು ನಾವು ತಿಳ್ಕೊಂಡಿಲ್ಲ ಅಂತ ಹಾಗೆ ಅರ್ಥ ಆಗುತ್ತೆ. ಅವಿದ್ಯೆ ಅನ್ನೋದು ತಪ್ಪಾಗಿ ತಿಳ್ಕೊಂಡು ಅಂತ. ಅವಿದ್ಯೆ ಎಂಬುದರ ಒಳಗಿನ ಕಿರಣೆಲ್ಲ ಬಿಚ್ಚಿ ಅದನ್ನು ಹೇಳೋದು. ಮತ್ತೆ ಬಂಗಾಳಿಯಲ್ಲಿ ಯಾರೋ ಒಬ್ಬನು ಒಂದು ನಾವಲ್ ಬರೆದಿದ್ದ, ಅದನ್ನು ಕನ್ನಡದಲ್ಲಿ ವೆಂಕಟಾಚಾರ್ಯ ಅಂತ ಯಾರೊಬ್ಬರು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ದು. ಅದನ್ನು ಮಹಾ ಅರಣ್ಯ ಪುರವರಾಧಿಪತ್ಯ ಅಂತ ಏನೋ ಹೆಸರಿಟ್ಟಿದ್ರು. ಬಹಳ ದಿವಸ ಆಯಿತು ನಾನು ಓದಿ, ಆದರೆ ಇಷ್ಟು ಮಾತ್ರ ಜ್ಞಾಪಕ ಇದೆ ನನಗೆ. ಆ ಮಹಾ ಅರಣ್ಯಪುರ, ಆ ಅರಣ್ಯಪುರದ ಆಧಿಪತ್ಯ. ಅಲ್ಲಿ ಒಂದು ಸಭೆ ಆಯ್ತಂತೆ. ಮೃಗಗಳೆಲ್ಲ ಒಂದು ಕಡೆ ಕೂತ್ಕೊಂಡ್ರಂತೆ. ಅಲ್ಲಿ ಹುಲಿ ಬಂದು ಕೂತ್ಕೊಂಡು ಅಧ್ಯಕ್ಷ ಆಯಿತು. ಮೇಲೆ ಕೂಡಿಸಿದ್ರು, ಅದನ್ನು ಕೆಳಗೆಲ್ಲ ಕೆಳಗೆ ಕೂಡಿಸಿದ್ರು, ಜನಗಳೆಲ್ಲ ಇತ್ತು. ಈ ಮಧ್ಯೆ ಒಂದು ಸ್ವಲ್ಪ ಹೊತ್ತಾಯಿತು. ಹೊತ್ತಾದಕ್ಕೇನೆ ಆ ಹುಲಿ ಹಾಗೆ ಅಂತ ಹೋಗ್ಬಿಟ್ಟು ಅಧ್ಯಕ್ಷರಾಗಿದ್ದು ಎಲ್ಲೋ ಹಾಗೆ ಹೋಗ್ಬಿಟ್ರು. ಏನು ಗತಿ ಸಭೆ? ಆ ಪಕ್ಕದಲ್ಲಿದ್ದವರು ಏನಾಯ್ತು ಅಂತ ಆ ಕೂಡಲೇ ಒಂದು ನೆರೆ ಬಂದು ಒಂದು ಮಹಾಸ್ವಾಮಿಯವರು ಅಧ್ಯಕ್ಷರು ಕಾರ್ಯಾಂತರದಿಂದ ಬೇರೆ ಕಡೆ ಹೊರಟಿರೋದ್ರಿಂದ ತತ್ಕಾಲಕ್ಕೆ ಈಗ ಯಾರಾದರೂ ಮಾತಾಡ್ತಾ ಇರಬಹುದು, ಇಷ್ಟರಲ್ಲೇ ಬರ್ತಾರೆ ಅವರು ಅಂತ. ಪಕ್ಕದಲ್ಲಿ ಕೂತಿದ್ದವರು ಒಬ್ಬರು ಎಲ್ಲ ಮೃಗಗಳೇ ಜ್ಞಾಪಕಿರ್ಬೇಕು. ಒಬ್ಬರೊಬ್ಬರು ಪ್ರಶ್ನೆ ಮಾಡಿದರು, ಏನಪ್ಪ ಅಧ್ಯಕ್ಷರು ಕಾರ್ಯಾಂತರಕ್ಕೆ ಹೋಗಿದ್ರು ಅಂತಂದ್ರಲ್ಲ, ಹಾಗಂದ್ರೆ ಏನು ಅಂತ ಕೇಳಿದ್ರು ಪಕ್ಕದಲ್ಲಿರೋರನ್ನ. ದೊಡ್ಡವರು ಯಾರು ತಿಂಡಿ ಪಂಡಿಗೆ ಹೋದ್ರೆ ತಿಂಡಿಗೆ ಅನ್ನಲ್ಲ, ಊಟಕ್ಕೆ ಅನ್ನಲ್ಲ. ಅವರು ಅಲ್ಲಿ ಯಾವುದೋ ಒಂದು ಜಿಂಕೆ ನೋಡ್ತಿದ್ರು, ಹಾಡು ಬಿಡ್ತಿದ್ರು. ಜಿಂಕೆ ಕಣ್ ಕೂಡಲೇ ತಡಕೆ ಇರೋಕ್ಕಾಗಲಿಲ್ಲ, ಹಾಡು ಹೇಳ್ತಾರೆ. ಅದಕ್ಕೆ ಹೇಳ್ತಂತೆ ಕಾರ್ಯಾಂತರ ಅಂತ ಯಾಕಂದ್ರು ಅಂದರೆ ಕಾರ್ಯ ಗೌರವ ದೊಡ್ಡವರಿಗೆ. ನಮ್ಮಂಥವ್ರಾದ್ರೆ ಕೂಡು ತಿನ್ನಕ್ಕೆ ಹೋದ ಅಂತಾರೆ, ತಿನ್ನಕ್ಕೆ ಹೋದ ಅಂತಾರೆ. ಅವರಿಗಾದ್ರೆ ಕಾರ್ಯಾಂತರದಿಂದ ಹೋಗಿದ್ದಾರೆ ಅಂತ ಹೇಳಿ. ಅಂದರೆ ಆ ದೊಡ್ಡವರು ಹೇಗೆ ಹೇಳ್ತಾರೆ. ಅಂದರೆ ಏನಾಯ್ತು ಈಗ ಶಬ್ದ ಒಂದೇ, ಕಾರ್ಯಾಂತರ ಅಂತ ಹೇಳಿದ್ದು ಏನೋ ಒಂದು ಗೌರವ ಕಾರ್ಯ. ನಿಜ ಹೇಳಿದ್ರೆ ಏನೋ ತಿಂದಕ್ಕೆ ಹೋಯ್ತು, ಜಿಂಕೆ ಹಾಡು ಹೋಯ್ತು ಅಂತ ನಿಜ. ಹಾಗೆ ನಿಜ ಹೇಳಿದರೆ ಅಧ್ಯಾಸ, ಆರೋಪ, ಭ್ರಾಂತಿ, ಒಂದನ್ನು ಒಂದು ತಪ್ಪಾಗಿ ತಿಳ್ಕೊಳ್ಳೋದು ಅಂತ ಅದು ಅಧ್ಯಾಸ ಅಂತ ಹೆಸರು. ಅದನ್ನ ಅವಿದ್ಯಾ ವಿದ್ಯಾ ಅಂತ ಎರಡು ಮಾತನ್ನು ಹೇಳೋದು. ಅವಿದ್ಯೆಯಿಂದ ತಪ್ಪಾಗಿ ತಿಳ್ಕೊಂಡು ವಿದ್ಯೆಯಿಂದ ಸರಿಯಾಗಿ ತಿಳ್ಕೊಳ್ಳೋದು ಅಂತ ಬಂದಿದೆ.
ಆ ಅವಿದ್ಯೆ ಎನ್ನುವ ಶಬ್ದ ಉಪನಿಷತ್ನಲ್ಲಿ ಬೇಕಾದ ಕಡೆ ಬಂದಿದೆ. ವಿದ್ಯಾ ವಿದ್ಯಾ ದೂರಮೇತೆ ವಿಪರೀತೆ ವಿಶೂಚಿ ಹೇಳಿ ವಿದ್ಯಾವಿದ್ಯೆಗಳು ಒಂದಕ್ಕೊಂದು ವಿರುದ್ಧವಾಗಿದೆ, ಬೇರೆ ಬೇರೆ ಕಾರ್ಯವನ್ನು ಮಾಡುತ್ತವೆ ಅಂತ ಹೇಳಿ ಸ್ಪಷ್ಟವಾಗಿ ವಿದ್ಯೆ ಹೇಳ್ತೇವೆ. ವಿದ್ಯೆ ಅಂದರೆ ಯಾವುದು, ಅವಿದ್ಯೆ ಅಂದರೆ ಯಾವುದು, ಈ ಮಾತು ಮಾತ್ರ ಅಲ್ಲಿ ಸ್ಪಷ್ಟವಾಗಿ ಬರಲಿಲ್ಲ. ಆದ್ದರಿಂದ ಯಾವೇನಾದ್ರು ತಪ್ಪಾಗಿ ತಿಳ್ಕೊಳ್ಳೋ ಸಂಭವ ಇದೆ. ಶಂಕರಾಚಾರ್ಯರು ಅದನ್ನು ಬಿಡಿಸಿ ಇದರ ಅಭಿಪ್ರಾಯ ಏನು ಅಂತ ಹೇಳೋದಕ್ಕೋಸ್ಕರ ಒಂದು ಸತ್ಯ, ಇನ್ನೊಂದು ಅನರ್ಥ, ಒಂದು ವಿಷಯ ಇನ್ನೊಂದು ವಿಷಯ, ಹೀಗಿದ್ದರೂ ಕೂಡ ಒಂದನ್ನು ಒಂದು ಅಂತ ತಿಳ್ಕೊಂಡು ಒಂದರ ಧರ್ಮವನ್ನು ಒಂದರಲ್ಲಿ ತಿಳ್ಕೊಂಡು ನಾನು ಅಂತಾರೆ ಅಂತ. ಇದು ಬಹಳ ಮುಖ್ಯವಾದ ಶಬ್ದ. ನಾನು ಅಂತ ಹೊರದೊಳಗೆ ಒಂದೇ, ಅದು ಏನು ಇಲ್ಲವೇನೋ, ತಾನು ಒಂದೇ ಇದೆಯೇನೋ ಅನ್ನೋ ಮಾತು. ನಾನು ಅನ್ನೋ ಪದಾರ್ಥವಾಗಿ ಎರಡು ಸೇರಿದೆ ಅಂತ ಯಾರೂ ಅನ್ನೋದಿಲ್ಲ. ಹಾಲಿನವರು ನೀರು ಬೆರೆಸ್ಬಿಟ್ರೆ ಹಾಲು ಕೊಡ್ತೀನಿ ಅಂತ ಕೊಡ್ತಾರೆ ಹೊರತು ನೀರು ಬೆರೆಸ್ಕೊಡ್ತೀನಿ ಅಂತ ಹೇಳೋದು ಅವರು. ನಾವು ಒಂದು ಪಾವು ಹಾಲು ತಗೊಂಡೇ ಇರೋದು, ಆ ಬುಟ್ಟ ಕಟ್ಟಿದ್ರೆ ಆಯಿತು. ಇವು ಬೆಂಗಳೂರಿಗೆ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರು ಬೆಣ್ಣೆ ತಂದುಕೊಟ್ರು ನಮಗೆ. ಆ ಪಕ್ಕದಲ್ಲಿದ್ದವರು ಆ ಖರೀದಿ ಮಾಡೋದು ನನಗೆ ವ್ಯಾಪಾರ ಬರೋಲ್ಲ ಹಾಗೆ ಅಂತ ಹೇಳಿ ಆ ವ್ಯಾಪಾರಕ್ಕೆ ಬಂದವರು. ಇಷ್ಟು ಕೊಡಮ್ಮ, ಕಮ್ಮಿ ಕೊಡು ಅಂತ ಏನೇನು ಕೇಳಿ ಚೌಕಿ ಮಾಡಿ ತಗೊಂಡ್ಬಿಟ್ರು. ದುಡ್ಡು ಕೊಟ್ಟರು. ನಿನ್ನ ಹೆಸರೇನಮ್ಮ ಅಂತ ಕೇಳಿದ್ರು. ಗಂಗಮ್ಮ ಅಂತ ಹೇಳಿದ್ದೆ ಅವಳು. ಹೋದ್ಲು. ಹೋದ್ಮೇಲೆ ನಾವು ಕಾಸು ಕತ್ತೀವಿ, ಅದು ಯಾಕೋ ಏನು ಬತ್ತಲೆ ಬಂತು ಬೆಣ್ಣೆ ತುಂಬ ಹೇಳಿಲ್ಲ, ಹೋಗೇ ಹೋಗ್ತಾ ಇದೆ. ಏನು ಬೆಳೆಸಿದ್ರು ಏನೋ ಗೊತ್ತಿಲ್ಲ. ಅದಕ್ಕೆ ಕುಡಿಸಿದ್ದರು. ಗಂಗಮ್ಮನೇ ಅಂದಿದೆ ಅವಳು, ಎಲ್ಲ ಹೋಯ್ತಲ್ಲ, ಗಂಗಮ್ಮನೇ ಆಗಲ್ಲ ಹಾಗೆ ಅಂತ ಹೇಳಿ ತಮಾಷೆ ಮಾಡಿದವರು. ಇದು ಲಕ್ಷ್ಮೀಂದರು ಮಾಡಿದ್ದು ಇಂಥ ಒಂದು ವ್ಯವಹಾರ ನಡೀತು. ಹಾಗೆ ಆ ಶಬ್ದ ನಾನು ಅಂತಿದೆ, ಅದು ಬೆಣ್ಣೆ ತಗೊಂಡು, ಅದು ಬೆಣ್ಣಲ್ಲ, ಬೆಣ್ಣೆ ಆಗಿದ್ರೆ ಸ್ವಲ್ಪ ಬರಬೇಕಾಗಿತ್ತು, ಬೆಣ್ಣೆ ಅಂತ ವ್ಯವಹಾರ. ಹಾಗೆ ನಾನು ಅಂತ ವ್ಯವಹಾರ ಮಾಡೋದು. ಆದರೆ ನಾನು ಅನ್ನೋ ಶಬ್ದದೊಳಗೆ ಏನು ಸೇರಿದೆ ಅಂತ ಗೊತ್ತಿಲ್ಲ. ಆ ನಾನು ಅನ್ನೋ ಶಬ್ದಕ್ಕೆ ದೇಹ ಸೇರ್ಬೋದು, ಇಂದ್ರಿಯ ಸೇರ್ಬೋದು, ಪ್ರಾಣ ಸೇರ್ಬೋದು, ಮನಸ್ಸು ಸೇರ್ಬೋದು, ಬುದ್ಧಿ ಸೇರ್ಬೋದು, ಎಲ್ಲ ನಾನೇ. ಇಷ್ಟಿದ್ರು ಎಲ್ಲ ಯಾವ ಸೇರಿದ್ರೆ ನಾನು ನಾನು ನೋಡ್ತೇನೆ, ನಾನು ಕೇಳ್ತೇನೆ, ನಾನು ಮೂಡ್ತೇನೆ, ನಾನು ಬಿಡ್ತೇನೆ, ನಾನು ಹಾಡ್ತೇನೆ, ನಾನು ಕುಡಿತೇನೆ ಇತ್ಯಾದಿಗಳಿಗೆಲ್ಲ ಅನ್ನೋದು. ನಿಜವಾಗಿ ಕಾಲು ಬೇರೆ, ನಾನು ಬೇರೆ, ಅದು ವಿಷಯ ನಾನು ವಿಷಯ ಗೊತ್ತಾದರೂ ಕೂಡ ಅಲ್ಲಿ ಅಭ್ಯಾಸ ಮಾಡ್ತೀವಿ. ಇದನ್ನು ಅವಿದ್ಯಾ ಅಂತ ಕರೀತಾರೆ. ಹಾಗೆ ಅಂತ ಹೇಳಿ ಅದು ವಿಶೇಷವಲ್ಲ. ಈ ನಾನು ಅಂತಲೇ ಕರೀತಿದ್ದೀವಲ್ಲ, ಇದೇ ಇದ್ರೊಳಗೆ ಅಹಂಕಾರ ಅನ್ನೋದು ಒಂದಿದೆ. ಸುಳ್ಳು ಇದು ನಾನು ಅನ್ನೋದು ಇದು ಆತ್ಮ ಅಲ್ಲ, ಆತ್ಮಾಂಶವೂ ಇದೆ ಅದರೊಳಗೆ. ಆತ್ಮ ಎಂಬ ಒಂದು ಅಂಶ, ನಾನು ಅಂತನ್ನೋ ಬೇರೆ ಅಂಶ, ಅದು ಅಹಂಕಾರ. ಅವಿದ್ಯೆಯ ಆತ್ಮತ್ವೇನ ಕಲ್ಪಿತ ಹಾಗೆ ಕಷ್ಟಿತ್ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. ಯಾರೋ ಒಬ್ಬರು ಅವಿದ್ಯೆಯಿಂದ ಆತ್ಮ ಅಂತ ಕಲ್ಪನೆ ಮಾಡಿಕೊಂಡಿದ್ದಾರೆ ಹೊರತು ನಿಜವಾಗಿ ಆತ್ಮ ಅನ್ನೋದು ಯಾವುದೂ ಇಲ್ಲ. ಆ ಅಹಂಕಾರ, ಆ ಅಹಂಕೃತಿ ಎಲ್ಲ ತೇನೈರಿ ಅಹಂಕರ್ತ ಪ್ರತ್ಯೇನ ಬರೆದಾರೆ. ಅಹಂ ಪ್ರತ್ಯಯ ವಿಷಯನ ಅಂದರೆ ಸರ್ವಾಕ್ರಿಯಾಕ್ರಿಯಲ್ವೇ, ಆ ಅಹಂ ಪ್ರತ್ಯಯ ವಿಷಯನಾಗಿರ್ತಕ್ಕ ಆತ್ಮ ಇದಾನಲ್ಲ, ಅವನೇ ಎಲ್ಲ ಕರ್ಮಗಳನ್ನು ಮಾಡತಕ್ಕವನು. ಅವನೇ ತತ್ಫಲಂಚ ಸಯೇವ ಅಜ್ಞಾತಿ, ಅವನೇ ಆ ಚಿಂತನೆ ಅದು ಫಲವನ್ನ ಅಂತ. ಅಂದ್ರೆ ಏನಾಯ್ತು, ಈಗ ಅಂತಃಕರಣ ಎನ್ನುವುದರಲ್ಲಿ ಅಹಂ ಅಂತ ಯಾವಾಗ ಕರಿತೀವೋ ಅದು ವಿಷಯ. ನಾವು ನಿಜವಾಗಿರ್ತಕ್ಕ ಆತ್ಮ ಎಂಬುವನು ಯಾವಾಗಲೂ ತನ್ನ ಸ್ವರೂಪದಲ್ಲಿದ್ದು ಬೆಳತಕ್ಕಂಥವನು. ಹೀಗಿದ್ದರೂ ಕೂಡ ಅವೆರಡನ್ನು ಬೆರೆಸ್ಕೊಂಡು ನಾನು ಅಂತ ಕರೀತಾ ಇದ್ದೆ. ಚಿತ್ತ ಗ್ರಂಥಿ ಅಂತಲೂ ಕರೀತಾರೆ ಅದನ್ನು. ಚಿತ್ತಾಗಿರ್ತಕ್ಕ ಆತ್ಮವಸ್ತು ಮತ್ತು ಅಚಿತ್ತಾಗಿರ್ತಕ್ಕ ಅಹಂಕಾರ ಎರಡು ಬೆರೆಸ್ಕೊಂಡು ನಾನು ಅಂತ ಆಗಿದೆ ವ್ಯವಹಾರದಲ್ಲಿ. ಈ ನಾನು ಎಂಬುದು ಕೂಡ ಈಗ ನಾವು ಹೇಳಿದಂತೆ ಮಿಥ್ಯಾಭಿಮಾನದಿಂದ ಆಗಿರೋದಿದ್ದು. ಮಿಥ್ಯಾಜ್ಞಾನ ನಿಮಿತ್ತ ಹಾಗೆ ಅಹಂ ಇದಂ ಮಮೇದಂ ಇದು ನೈಸರ್ಗಿಕೋಯಂ ಲೋಕ ವ್ಯವಹಾರ. ಸ್ವಭಾವದಿಂದ ನಾನು ಅನ್ನೋದು ಯಾರು ಹೇಳ್ಕೊಡದೆ, ಯಾವ ಯೂನಿವರ್ಸಿಟಿಗಳಿಗೂ ಓದಬೇಕಾಗಿಲ್ಲ, ನಾನು ಬಂದ್ಬಿಡ್ತೇನೆ. ನನಗೆ ಏನು ಬಂತ ಏನು ಮೊದಲು ಹುಡುಗನೆಲ್ಲ ನಾನು ಅಂತ ಗೊತ್ತಿರೋಲ್ಲ, ಆ ಒಂದೆಲ್ಲಿಗೆ ಬೆಳೆಯುತ್ತೆ ನಾನು ಅಂತ ಪ್ರಾರಂಭ ಆಯ್ತು. ಆ ಚಿಕ್ಕ ಮಕ್ಕಳು ಯಾವ್ದಾರ ಆ ಮಗುವನ್ನ ರಾಮು ಅಂತ ಕರಿತೀವಿ ಅಂತ ಇಟ್ಕೊಳ್ಳಿ. ರಾಮು ಬಂತು, ರಾಮು ಕರ್ಕೊಡ್ರಿ, ರಾಮು ಹಾಲು ಕೊಡಿ ಅಂತ ಹೇಳಂತೀವಲ್ಲ, ಅದನ್ನು ರಾಮು ಬಂತು ಅಂತ ಹೇಳ್ತಾ ಇದ್ದೆ. ಆ ಮಗು ಮೊದಲು ನಾನು ಅನ್ನೋದಿಲ್ಲ. ಆಮೇಲೆ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ. ಅದಕ್ಕೆ ನಾನು ಎಂಬತಕ್ಕ ಅಭಿಪ್ರಾಯ ಒಂದು ಡೆವಲಪ್ ಆಗುತ್ತೆ. ಆಮೇಲೆ ನಾನು ಅಂದ್ಕೊಂಡೆ ಅದಕ್ಕೆ ಬಹಳ ಅಭಿಮಾನ. ಅದಕ್ಕೆ ನಿನಗಿಲ್ಲ ಅಂದ್ಕೊಂಡು ನನಗೆ ಸಿಟ್ಟು ಮಾಡುತ್ತೆ. ಆಮೇಲೆ ಅಭಿಮಾನ ಶುರುವಾಯ್ತು. ನೈಸರ್ಗಿಕವಯಂ ಲೋಕ ವ್ಯವಹಾರ ಸ್ವಭಾವದಿಂದ ಬಂದ್ಬಿಟ್ಟಿದೆ ಅಂತ ಶಂಕರಾಚಾರ್ಯ ಬರೆದಿದ್ದಾರೆ. ಅವಿದ್ಯೆಯ ಸ್ವರೂಪವನ್ನ
ಚೆನ್ನಾಗಿ ಬಿಡಿಸಿ ತೋರಿಸೋದಕ್ಕೋಸ್ಕರ ನಾನು ಎಂಬ ಪದಾರ್ಥದಲ್ಲಿ ವಿಷಯಿ ಮತ್ತು ವಿಷಯ ನಿತ್ಯವಾಗಿಯೂ ವಿಷಯ ಎಟರ್ನಲ್ ಸಬ್ಜೆಕ್ಟ್ ವಿಟ್ನೆಸ್ ಎಂದೆಂದಿಗೂ ನಿತ್ಯವಾಗಿ ವಿಷಯಿಯಾಗೋದೇ ಹೊರತು ಏನು ಮಾಡಿದರೂ ವಿಷಯ ಆಗೋ ಹಾಗಿಲ್ಲ. ಅಂಥ ಸ್ವರೂಪದಲ್ಲಿ ಇರ್ತಕ್ಕಂಥ ಆತ್ಮನನ್ನ ಅದೇ ವಿಷಯವಾದಂತೆ ಮಾಡಿ ಅವನನ್ನು ವಿಷಯೀಕರಿಸಿಕೊಂಡು ಅಂತೆ ಮಾಡಿಕೊಂಡು ಮಾಡುವಷ್ಟು ವಿದ್ಯೆ ಆಗಿಬಿಟ್ಟಿದೆ. ಇನ್ನಿದಕ್ಕಿಂತ ಇನ್ನೇನಬೇಕು? ಇಲ್ಲದೇ ಇದ್ದದ್ದನ್ನು ಕಲ್ಪನೆ ಮಾಡೋದಲ್ಲದೆ ಅವನನ್ನು ವಿಷಯವಾಗಿಯೂ ಮಾಡಿಕೊಂಡು ಅವನನ್ನು ವ್ಯವಹಾರ ಮಾಡೋಕ್ಕೆ ಶುರು ಮಾಡುತ್ತೇ ಅಂತ. ಇದು ಯಾವುದಕ್ಕೆ ಇಷ್ಟೆಲ್ಲ ಬಿಟ್ಟು ಹೇಳಿದ್ ನಾವೀಗ? ಅವಿದ್ಯೆಯ ಕಾರ್ಯ ಸ್ವರೂಪ ಏನು ಬಿಡಿಸೋದಕ್ಕೇನೆ. ಸ್ವರೂಪ ಏನು, ಕಾರ್ಯವೇನು? ಸ್ವರೂಪ ಏನಾಯಿತು? ಇಲ್ಲದೆ ಇರ್ತಕ್ಕದ್ದನ್ನು ತೋರಿಸೋದು, ಅದನ್ನು ತಾರುವಂತನ್ನು ಹಾಕಬಾರದು, ಈ ಧರ್ಮಗಳನ್ನು ಒಂದರ ಧರ್ಮ ಇನ್ನೊಂದರಲ್ಲಿ ಇಡೋದು, ಇಷ್ಟು ಕಾರ್ಯವನ್ನು ಮಾಡ್ತಕ್ಕಂಥದ್ದು. ಇದನ್ನು ಅವಿದ್ಯೆ, ಸುಳ್ಳು, ಅದು ಮಿಥ್ಯಾಜ್ಞಾನ ನಿಮಿತ್ತ ಭ್ರಾಂತಿ, ಸುಳ್ಳಾಗಿ ಒಂದನ್ನು ಒಂದು ಅಂತ ತಿಳ್ಕೊಂಡದ್ದರಿಂದ ಮಿಥ್ಯಾಜ್ಞಾನ ಭ್ರಾಂತಿ ಅಂತ ಕರಿತೀವಿ ನಾವು. ಇಷ್ಟೇ. ಇದನ್ನ ಅಧ್ಯಾಸ ಅಂತ ಆಚಾರ್ಯರು ಬಿಡಿಸಿ ಆ ಮಾತನ್ನು ಹೇಳಿದ್ದಾರೆ. ಅಧಿ ಅಂದರೆ ಮೇಲೆ, ಆಟ ಅಂದರೆ ಎಸೆಯೋದು, ಒಂದರ ಮೇಲೆ ಒಂದು ಮೇಲೆ ಹಾಕೋದು, ಮೈ ಮೇಲೆ ಹಾಕೊಳ್ಳೋದು. ಈ ಆತ್ಮನಲ್ಲಿ ಹಿಂದೆ ಇಟ್ಟಿದ್ದನ್ನು ಅನಾತ್ಮ ಧರ್ಮವನ್ನು ಆತ್ಮನ ಮೇಲೆ ಹಾಕೋದು, ಅನಾತ್ಮದಲ್ಲಿ ಹಿಂದೆ ಇರ್ತಕ್ಕ ಧರ್ಮವನ್ನು ಆತ್ಮನ ಧರ್ಮ ಹಾಕೋದು, ಒಂದರ ಮೇಲೆ ಒಂದನ್ನು ಹಾಕ್ತೀವಲ್ಲ. ಆದ್ದರಿಂದ ಇದು ಅಧ್ಯಾಸ. ಇದನ್ನೇ ಅಧ್ಯಾರೋಪ ಹಾಗೆ ಅಂತ. ಇದನ್ನ ಅಧ್ಯಾರೋಪ ಅಂದರೆ ಯಾರು ತಗೊಂಡು ಹೋಗಿ ಪೆಟ್ಟಿಗೆ ಮೇಲೆ ಒಂದು ಚಾಕಿಟ್ಟಿವನ್ನು ಹಾಗೆ ಕೈಯಿಂದ ತೆಗೆದು ನಾವೇನಿಡಲ್ಲ. ಮನಸ್ಸು ಒಂದನ್ನು ಒಂದು ಹುಟ್ಟು ಕಟ್ಟುತ್ತೆ ಅಷ್ಟೇ. ಆ ಹುಟ್ಟು ಕಟ್ಟೋದೇನೆ ಅಧ್ಯಾಸ, ಅಧ್ಯಾರೋಪ ಅಂತ ಬೆಳೆಸಿ ಶಂಕರಾಚಾರ್ಯ ಇದ್ದದ್ದನ್ನು ಇದ್ದಂತೆ ಹೇಳಿದರು. ನಿಜವಾಗಿ ಆ ಶಬ್ದವನ್ನು ಅವಿದ್ಯಾ ಅಂತ ಶಬ್ದದಲ್ಲಿ ಶ್ರುತಿವಾಗಿ ಅವಿದ್ಯಾ ಅಂತಿದೆಯಲ್ಲ, ಈ ಅವಿದ್ಯಾ ಎಂಬುದು ಯಾವುದು ಅಂತ ಇದನ್ನು ಬೆಳೆಸಿ ಡಿಸ್ಕವರ್ ಮಾಡಿ, ಹಾಗೆ ಕೊಲಂಬಸ್ ಎಂಬುವನು ಅಮೆರಿಕ ಕಂಡು ಹಿಡಿದ ಅಂತಾರಲ್ಲ, ಹಾಗೆ ಇದು ಅಧ್ಯಾಸ ಅನ್ನೋ ಶಬ್ದದಿಂದ ತೋರಿಸಿದ ಕೀರ್ತಿ ಎಂಬುದು ಆಚಾರ್ಯರಿಗೆ ಸೇರಿದ್ದು. ಅದರಿಂದ ಪ್ರಯೋಜನವಾಯಿತು. ಬೆಳೆಸಿ ಒಂದು ಪಲ್ಯ ಅಂತ ಬರೆಸಿಬಿಡ್ತಾರೆ. ಏನಿದೆ? ತರಕಾರಿ ಇದೆ, ಒಗ್ಗರಣೆ ಇದೆ, ಅದರೊಳಗೆ ತೆಂಗಿನಕಾಯಿ ಇದೆ, ಎಲ್ಲವೂ ಇದ್ಬಿಟ್ಟಿದೆ. ಅದು ಸೇರಿಸ್ಬಿಟ್ಟು ಬೆಂಡೆಕಾಯಿ ಪಲ್ಯ, ಬದನೆಕಾಯಿ ಪಲ್ಯ ಹೀಗಂತೀವಲ್ಲ ನಾವು. ಶಬ್ದ ಪಲ್ಯ ಅಂತಿದ್ರು ಕೂಡ ಒಂದು ಪದಾರ್ಥ ಅಲ್ಲ, ಎಷ್ಟೋ ಪದಾರ್ಥಗಳು ಮಿಶ್ರಾಗಿಬಿಟ್ಟಿದೆ. ಹಾಗೆ ನಾನು 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 ಅಂತ ನಾವು ಕರಿತೀವಲ್ಲ, ಅದರೊಳಗೆ ಎಲ್ಲ ಮಿಶ್ರಾಗಿದೆ. ನಾನು ಅಂತ ಕರೆಯುವಾಗ ಆತ್ಮ ಅಲ್ಲದೆ ವಿಷಯವಾಗಿರ್ತಕ್ಕಂಥ ಒಂದು ಅನಾತ್ಮ ಇದೆ. ಅದು ಮಿಥ್ಯ, ಸ್ವತಂತ್ರವಾಗಿರುವ ಯೋಗ್ಯತೆ ಇಲ್ಲ. ನಾನು ನನ್ನ ನೆರಳು ಅಂತನೂ ಹಾಗೆ ಅದು ಕೇವಲ ಅವಸ್ತು ಸ್ವರೂಪವಾಗಿರ್ತಕ್ಕಂಥದ್ದು. ಆಗಿದ್ರೂ ಕೂಡ ಗಟ್ಟಿಯಾಗಿರುವಂತೆ ಆಗಿದೆ. ಈ ಬಳ್ಳಿ ಇರುವಂತೆ ಆಗಿದೆ ಅಂತಲ್ಲ, ಅನೇಕ ರೂಪವಾಗಿದೆ. ಶರೀರ ರೂಪವಾಗಿದೆ, ಇಂದ್ರಿಯ ರೂಪವಾಗಿದೆ, ಮನೋರೂಪವಾಗಿದೆ, ಬುದ್ಧಿ ರೂಪವಾಗಿದೆ, ಅಹಂಕಾರ ರೂಪವಾಗಿದೆ. ಅಷ್ಟು ಬರೀ ಇಲ್ಲ ಸ್ವರೂಪ. ಇಲ್ಲದೇ ಇದ್ದ ಸ್ವರೂಪವೂ ಕೂಡ ಅಷ್ಟೇ ಇಲ್ಲದ್ದು ಅಂತ ಅಲ್ಲಿದ್ದರೆ ಪರವಾಗಿಲ್ಲ. ಅದೊಂದು ಮೈ ಮೇಲೆ ಬಿದ್ದು ನಾವೇ ಅಂತನ್ನುವಷ್ಟು ಒಂದು ನಾನೇ ಅದು, ಅದೇ ನಾನು ಎಂಬುವಂತೆ ಒಂದೊಂದರಲ್ಲಿ ಒಂದು ಅವುಗಳ ಸತ್ಯಾಗ್ರತೆ ಮಿಥುಲೀಕೃತ್ಯ ಅಂತ ಒಂದರಲ್ಲಿ ಒಂದನ್ನು ಬೆರಕೆ ಮಾಡಿ ಕಲಬೆರಕೆ ಮಾಡಿ ಅಂತಾರೆ. ಈ ಕಲಬೆರಕೆ ಮಾಡಿಬಿಟ್ರೆ ಇದ್ಯಾವುದು ಅದ್ಯಾವುದು ಅಂತ ಗೊತ್ತಾಗ್ಕೂಡುದು. ಹಾಗೆ ಕಲಬೆರಕೆ ಮಾಡಿ ಈಗ ಒಂದು ಮರಳಿಗೆ ತೆಗೆದುಕೊಳ್ಳೋಣ. ಆ ಮರಳು ಒಂದಿಷ್ಟು ಎರಡು ಸೇರಿಸಿದ್ರೆ ಕಪ್ಪಲಿರೋದೆಲ್ಲ ಎರಡು, ಬಾಕಿದೆಲ್ಲ ಮರಳು ಅಂತ ಗೊತ್ತಾಗ್ಬಿಡುತ್ತೆ. ಹಾಗೆ ಗೊತ್ತಾಗುವ ಹಾಗಿಲ್ಲ. ಒಂದೇ ಪದಾರ್ಥ ಅಖಂಡವಾಗಿದೆ ನಾನು ಅಂತ ಗೊತ್ತಾಗುತ್ತೆ ಹೊರತು ನಾನು ಎಂಬ ಪದಾರ್ಥದಲ್ಲಿ ಇನ್ನೊಂದು ಬೆರೆತಿದೆ ಅಂತ ನಾವು ಏನು ಮಾಡಿದರೂ ಗೊತ್ತಾಗೋದಿಲ್ಲ. ಇದನ್ನ ಅವಿದ್ಯೆ ಅಂತಂದ್ರೆ ಬಹಳ ಇದು ಹೊಸದಾಗಿ ಆಶ್ಚರ್ಯವಾಗುತ್ತೆ. ಯಾಕೆಂದ್ರೆ ನಮಗೆ ಎಲ್ಲ ಪದಾರ್ಥಗಳಲ್ಲಿಯೂ ಇರತಕ್ಕ ಅಭಿಮಾನಕ್ಕಿಂತ ನಾನು ಎಂಬುದರಲ್ಲಿ ಇರತಕ್ಕ ಅಭಿಮಾನ ಇದೆಯಲ್ಲ, ಬಹಳ ದೊಡ್ಡ ಅಭಿಮಾನ ಅದು. ಯಾರಾದರೂ ಒಬ್ಬರು ನನ್ನದನ್ನು ಬೈದರೆ ನಂಗೆ ಸಿಕ್ಕ ನನ್ನದೋದ್ರೆ ನಿಮ್ಮ ಮನೆ ಅಷ್ಟು ಚೆನ್ನಾಗಿಲ್ಲ, ಅವ್ರ ಮನೆ ಅಷ್ಟು ಇರಲಿಲ್ಲ, ಇವ್ರಿಗೇನು ನಮ್ಮ ಮನೆಯಲ್ಲೇ ಹೋದರೆ ನಾನು ಸಿಟ್ಟು ಮಾಡ್ಕೊತೀನಲ್ಲ, ನಮ್ಮ ಮನೆ ಅದು. ನಾನು ಬರೋದು ಒಂದು ಕಾಂಪಿಟೇಷನ್. ನೀವು ಬರೆದಿರ್ತಕ್ಕಂಥ ಪದ್ಯದಲ್ಲಿ ಇಂಥ ದೋಷವಿದೆ, ನೀವು ಜನ ಬೈಕ್ ಬರ್ತಾರ ಅವೇ ಸಿಟ್ಟು. ನಾನು ಬರೋ ಪದ್ಯವಾದ ಕೂಡ ನನ್ನ ವಸ್ತ್ರ ಇಂಥ ನನ್ನ ಯಾರು ಬೈಕೊಡೋದು, ಹೀಗೆ ಬೇರೆ ಬೇರೆಯಾಗಿರೋದು. ಇನ್ನು ನನ್ನ ಶರೀರ, ನನ್ನ ಇಂದ್ರಿಯ, ನನ್ನ ಮನಸ್ಸು ಇತ್ಯಾದಿಗಳೆಲ್ಲ ಇದೆಯಲ್ಲ, ಎಲ್ಲ ಒಂದೇ ಆಗಿಬಿಟ್ಟಿದೆ. ಯಾವ ಒಂದನ್ನು ಸೇರಿದರು ನಿನ್ನ ಮುಖವರ ಅಂತ ಯಾರು ಬಂದ್ಕೊಟ್ಟು ಏನು ರೇಗೋದು ನನಗೆ, ಏನು ಕಾಮಯ್ಯ ಅಂತ ಸುಂದರ ಮುಖ ಹೇಗಿದೆ, ತಮ್ಮ ಫೋಟೋ ತೆಗೆದಿಟ್ಟುಕೋಬೇಕು ಸ್ವಾಮಿ. ಹಾಗಾಗಿ ಐಕ್ಯ ಹೋಗುವಾಗ ಒಂದವರ್ತಿ ತಮ್ಮ ದರ್ಶನ ಮಾಡಿಕೊಳ್ಳದಿದ್ರೆ ನನ್ನ ಮನಸ್ಸು ಸಂತೋಷ ಆಗೋದಿಲ್ಲ. ಅದೇನು ಬಹಳ
ಸಿಟ್ಟು ಬಿಡ್ತಾರೆ ಆ ಕೂಡಲೇ. ಹೀಗಾಗ್ತಾ ಇದೆ. ಇದೇ ಕಾಮಮಯ ಅಕಾಮಮಯ ಪೃಥ್ವಿಮಯ ವಿಜ್ಞಾನಮಯ ಅಂತಂತೀವಲ್ಲ, ಅದೇ ನಾವಾಗೋದಲ್ಲದೆ ಅದರಿಂದ ಏರ್ಪೇರುಗಳು ಉಳ್ಳವರಾಗಿ ಆಗ್ತಕ್ಕದ್ದು ಅವಿದ್ಯಾ ಕಾರ್ಯ ಅಂತ ಹೇಳಿದ. ಈ ಅವಿದ್ಯಾ ಕಾರ್ಯದಲ್ಲಿ ಅವಿದ್ಯೆ ಇರುವಾಗ ಏನು ಮಾಡಿದ್ರು ಎರಡು ಪದಾರ್ಥ ಸೇರಿ ಅಂತ ಗೊತ್ತಾಗಲ್ಲ. ನಾವು ಇಲ್ಲೇ ಅವಿದ್ಯೆ ಅನ್ಸೋದಿಲ್ಲ. ಅವಿದ್ಯಾತ್ವ ಏನು ಅದು ಹೋದ ಮೇಲೆ ಓಹೋ ತಪ್ಪು ತಿಳ್ಕೊಂಡಿದ್ದೀವಿ ನಾವು ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ನಮ್ಮ ಊರು ಹಳೆಯ ಊರು ಬಹಳ ದಿವಸ ಆಯ್ತು, ಎಷ್ಟೋ ವರ್ಷ ಆಯ್ತು ನಾವು ಹೋಗಿ ಪೂರ್ವಾಶ್ರಮದಲ್ಲಿದ್ದದ್ದು. ಆ ಊರ ಹತ್ರ ಇನ್ನೊಬ್ಬರು ಎಂಟಿ ಇಟ್ಲೆ ಅವರ ಊರಿಗೆ ಅವ್ರೊಂದು ಕಥೆ ಹೇಳಿದ್ರು. ಅವ್ರು ಏನು ಮಾಡಿದ್ರಂತೆ, 3-4 ಜನ ಮಾತಾಡ್ಕೊಂಡ್ಬಿಟ್ರು. ಯಾರೋ ಒಬ್ಬರನ್ನ ಸಾಧುಗಳು ಮಾಡಿಬಿಟ್ರು. ತಮ್ಮ ಪೈಕಿ ಒಳಗೆ ಒಬ್ಬರು ಸಾಧುಗಳು ಅಂತ ಒಂದು ಪಲ್ಲಕ್ಕಿ ಮಾಡ್ಕೊಂಡ್ಬಿಟ್ರು, ಹೊತ್ಕೊಂಡ್ಬಿಟ್ರಂತೆ. ಹೊತ್ಕೊಂಡ್ಬಿಟ್ಟು ಸರಿ ತಂದ್ಕೊಟ್ಟಿರ್ತೀವಿ ಹಾಯ್ ಅಂತ ಏನೋ ಕೂತ್ಕೊಂಡು ಅವ್ರು ಬೇಯಿಸ್ಕೊಂಡು ಬರೋದು. ದೊಡ್ಡವರು ಬರ್ತಾರೆ, ಸಾಧುಗಳು ಬರ್ತಾರೆ ಅಂತ ಎಲ್ಲರೂ ಹೇಳೋದು. ಇಂಥ ಊರಿಗೆ ಆಚೆ ಪ್ರಭು ಯಾವ ಊರಿಗೆ ಕರ್ಕೊಂಡ್ಬಂದ್ಬಿಟ್ರು. ಅವ್ರನ್ನ ಕರ್ಕೊಂಡ್ಬಂದು ಕೂಡಲೇ ಯಾರೋ ಆ ಊರಿಗೆ ಯಾರೋ ಹೇಳಿದ್ದ, ನಾವು ಬರ್ತಿದ್ದ ಹಾಗೆ ಇವಾಗ ಊದಿಸ್ಬೇಕು, ಗೋಲ್ ಬರೀಬೇಕು ಅಂತೆಲ್ಲ ಏರ್ಪಾಡು ಮಾಡ್ಕೊಂಡಿದ್ರು. ಎಲ್ಲರೂ ಬರೆಯೋಕ್ಕೆ ಶುರು ಮಾಡಿಬಿಟ್ರು. ಯಾವ ಸಾಧುಗಳು ಬರ್ತಾರೆ, ಯಾರೋ ಮಹಾತ್ಮರು ಬರ್ತಾರೆ. ಬಂದು ಕೂಡಲೇ ಎದುರ್ಕೊಂಡ್ರು, ಕೂರಿಸಿದ್ರು, ಎಲ್ಲ ಉಪಚಾರ ಎಲ್ಲ ಆಯಿತು. ಆಮೇಲೆ ಇವರು ಯಾರುಗಳು ಯಾವ ಊರು, ಯಾಕೆ ಬಂದಿದ್ದಾರೋ, ಏನು ಸುದ್ದಿಯೋ ಅಂತ ಯಾರು ಕೇಳ್ತಾರಲ್ವೇ, ಕೇಳೋಕ್ಕೆ ಶುರು ಮಾಡಿದೆ. ಅವರು ಹೋಗ್ತಾರೆ ಅವ್ರು ಹೇಳ್ಬೇಕು, ಅವರೇ ಹೇಳ್ಬೇಕು. ನಾನು ಅವ್ರಿಗೆ ವಿಜ್ಞಾಪನೆ ಮಾಡಿಕೊಡ್ತೇನೆ. ಇದು ಸಮಯವೋ, ಪ್ರಶ್ನೆ ಕೇಳಬಹುದು ಕೇಳಬಾರದು, ನಾನು ವಿಚಾರ ಮಾಡಿಕೊಂಡು ಹೇಳ್ತೇನೆ. ಹಾಗೆ ಕಿವಿ ಹತ್ತಕ್ಕೆ ಬರೋದು. ಇದು ಎಲ್ಲರೂ ಬರ್ಬಾರ್ದು. ಒಳಗೆ ಕಿವಿ ಒಳಗೆ ಹೇಳೋದು. ಅವ್ರು ತಮ್ಮ ಕಡೆಗೇನೆ ಮೋಸ ಮಾಡಿಕೊಂಡು ಕರ್ಕೊಂಡು ಬಂದಿದ್ದಾರೆ. ಎಲ್ಲರೂ ರೋಡ್ ನೋಡ್ತಾರೆ, ಮತ್ತೆ ಒಳ ಮಡಿದಲ್ಲಿ ಹೊಡಿತಪ್ಪ ಮತ್ತೆ ಸುಂದಿರಪ್ಪ ಹಾಗೆ ಅಂತ ಅನ್ನೋದು. ಅಪ್ಪಣೆ ಆಗುತ್ತೆ ಹೇಳ್ತಾರಂತೆ. ಅವ್ರು ಹೇಳಿದ್ದೆ ನಾನು ಹೇಳ್ತೀನಿ ಹಾಗೆ ಅನ್ನೋದು. ಕಿವಿಯಲ್ಲಿ ಬಂದು ಏನೋ ಕೇಳಿ ಹಾಗೆ ಮಾಡೋದು. ಇವರು ಇಂಥ ಉತ್ತರ ಕಾಶಿ ಯಾವುದೋ ಸ್ಥಳದಿಂದ ಬಂದಿದ್ದಾರೆ, ದಯಮಾಡಿಸಿದ್ದಾರೆ. ನಿಮ್ಮ ಪುಣ್ಯ ಇಂಥವ್ರು ಬರೋರಲ್ಲ, ಈಗ ಬಂದು ಇಲ್ಲಿ ನಿಂತ್ಕೊಂಡಿದ್ದಾರಲ್ಲ, ಹೀಗಿದೆ. ಈ ಕಾಲದಲ್ಲಿ ಯಾರು ಕೃತಾರ್ಥ ಆಗಬಹುದು, ಪಾಲ್ಕಾಣಿಕೆ ಇರಬಹುದು, ತೀರ್ಥ ತಗೋಬಹುದು, ಈಗೆಲ್ಲ ಶುರು ಮಾಡಿದ್ರು. ಒಳಗೆ ಹೇಳೋದು, ಬರಕೊಳ್ಳೋದೇ ಗಲಾಟೆ ಬಬ್ಬಡ ದೈವನ್ ಹೇಳೋದು ಹೇಳೋದು. ನಿಜ ಗೊತ್ತಿದೆ ಅವರಿಗೆ. ಹೊರಗೆ ಮಾಡಿ ಮಾತ್ರ ದೊಡ್ಡವರು ಅಂತ ಹೇಳ್ತಿರೋದು. ಹೀಗೆ ಮಾಡ್ತಾ ಇದ್ದಂತೆ. ಆಮೇಲೆ ಊಟಕ್ಕೆ ಹಾಕೋದು, ಬೆಳಗ್ಗೆ ಸಮಾರಾಧನೆ ಮಾಡಿಸಿದ್ರು. ದೊಡ್ಡವರು ಬಂದಿದ್ದಾರೆ ಅಂತ ಎಲ್ಲ ಆಯ್ತು. 1-2 ದಿವಸ ಆಯಿತು. ಇನ್ನೇನಿದ್ರೆ ಮರ್ಯಾದೆ ಬರೋಲ್ಲ. ಎಲ್ಲರೂ ಹುಡುಕಿ ಬಿಟ್ಟರೆ ನಮ್ಗೆ ಊಟ ಗೊತ್ತಾಗ ಸರಿಯಾಗೋದಿಲ್ಲ ಅಂತ ಮತ್ತೆ ಹೊತ್ಕೊಂಡು ದೊಡ್ಡವರಾಗಿ ಬರ್ತಾರೆ ಅಂತ ಒಂದು ದಿವಸ ಹೊರಟ್ಬಿಟ್ಟು ಅಥವಾ ಈಗ ಹೋಗಿ ಎಲ್ಲೋ ಬಿಟ್ಟು ಹಾಗೆ ಮಾಡಿಕೊಂಡು ಅವರು ಯಥಾಪ್ರಕಾರ ಬಂದರು. ಎಲ್ಲಿ ಸಾಧನೆ ಬಂದವರು ಎಲ್ಲೋ ಆ ಕಡೆ ಹೋದ್ರು. ಯೋಗ ಮಹಾತ್ಮರು ಎಲ್ಲೆಲ್ಲಿರ್ತಾರೆ, ಏನು ಹೋಗ್ತಾರೆ ಗೊತ್ತಾಗುತ್ತೆ. ಬಂದರೂ ಹೋಗ್ಬಿಟ್ರು. ಹಾಗೆ ಹೇಳಿದಂತೆ ಅವರು ಚಂದ್ಬಿಟ್ರು ಅಂತಿದ್ದು ಈ ಕಥೆ ಹೇಳಿದ್ರು ನನಗೆ. ಜಗತಿ ಒಳಗೆ ಒಂದು ಕಥೆ ಇದ್ದು ತಾತ್ಪರ್ಯ, ಅವರು ದೊಡ್ಡವರು ಅಂತಾಗಿದ್ದಾಗ ಎಲ್ಲರೂ ಏನು ಸಾಧ್ಯ ಅವ್ರಿಗೆ ಮರ್ಯಾದೆ ಕೊಡೋದು ಎಲ್ಲ ಮಾಡಿದ್ರು. ಎಲ್ಲೋ ಹೋದ್ರಲ್ಲ ಅಂತ. ಈಗ ಮುಟ್ಟು ಮಾತ್ರ ಇವರು ಹೇಳಿದರೆ ಈ ಮೋಸ ಮಾಡಿದ್ರು ಅಂತ ಹೇಳುತ್ತಿಲ್ಲ. ಹಾಗೆ ಇರೋದು. ಇಂಥ ವಿಚಿತ್ರವಾಗಿದೆ ಈ ಅವಿದ್ಯಾ ಕಾರ್ಯ ಎಂಬುದು. ನಾವೆಲ್ಲ ಇರೋದು ವಿದ್ಯೆ ಅವಿದ್ಯಾ ಕಾರ್ಯ. ಅವಿದ್ಯೆ ಒಳಗಿರೋದು. ಅವಿದ್ಯೆ ಒಳಗೆ ತಾರತಮ್ಯ. ದೊಡ್ಡವರು, ಚಿಕ್ಕವರು, ಋಷಿಗಳು, ಸಾಮಾನ್ಯ ಜನಗಳು, ಅವರಿಗೆ ವೇಚಿಗಳು, ಅವ್ಯೇಚಿಗಳು, ಇಂಥವರೆಲ್ಲ ಇದ್ದೀವಿ ನಾವು. ಮನುಷ್ಯರು, ಮೃಗಗಳು, ಪಕ್ಷಿಗಳು, ಲೋಕಗಳು ಎಲ್ಲ ಇದ್ಬಿಟ್ಟಿದೆ. ಎಲ್ಲರೂ ಇದೇನು ಅಂತ ಒಬ್ಬರು ಕೇಳೋದು, ಒಬ್ಬರು ಹೇಳ್ಕೊಡೋದು. ಇವರು ಹೇಳ್ಕೊಡೋ ಗುರುಗಳು, ಅವ್ರ ಶಿಷ್ಯರು ಇಬ್ಬರು ಹುಚ್ಚಿಕೊಂಡೆ ಅವಿದ್ಯೆ ಒಳಗೆ ಇರೋದು. ಆದರೆ ಇವರಿಗೆ ಅವರು ಗೌರವ ಕೊಡ್ತಾರೆ, ಅವ್ರು ದೊಡ್ಡವರು ಅಂತ ಅಂತಾರೆ. ಹೇಗಪ್ಪ ಪಲ್ಲಕ್ಕೆ ಹುಚ್ಚಿಕೊಂಡು ದೊಡ್ಡವರು ಅಂತವ್ರು ಅಂದರು ಹಾಗೆ ಮಾಡ್ಕೊತಾ ಇದ್ದಾರೆ. ಹೀಗಾಗಿ ಅಂತ ಗೊತ್ತೇ ಇಲ್ಲ. ಈಗ ಅವ್ರಿಗೆ ಗೊತ್ತಿತ್ತು ಒಂದು ವಿಶೇಷ. ಬೇಕಂತ ಮಾಡಿದ್ರು ಅವರು ಕಳ್ಳಾಟ. ಇವರಿಗೆ ಮಾತ್ರ ಗೊತ್ತಿಲ್ಲ. ಗೊತ್ತಿಲ್ಲದೆ ಹೋದರೂ ಕೂಡ ಹೀಗೆ ವ್ಯವಹಾರ ಮಾಡಿಕೊಂಡಿದ್ದಾರೆ. ಇಂಥ ಒಂದು ರೀತಿಯಾಗಿ ಅನಾದಿರಂತೋ ಅಧ್ಯಾಸ. ಈ ಅಧ್ಯಾಸ ಎಂಬುದು ಯಾವಾಗ ಬಂತು ಅಂತ ಹೇಳೋ ಹಾಗಿಲ್ಲ. ಯಾವಾಗ, ಎಲ್ಲಿ, ಯಾಕೆ ಅವೆಲ್ಲ ಅಧ್ಯಾಸದಲ್ಲಿ ಕಾಣತಕ್ಕದ್ದು. ಅದು ಅಧ್ಯಾಸವು ಕಾರಣವನ್ನು ತೋರಿಸುತ್ತೆ, ದೇಶವನ್ನು ತೋರಿಸುತ್ತೆ, ವಸ್ತುವನ್ನು ಹೇಳುತ್ತೆ, ನಿಮಿತ್ತವನ್ನು ತೋರಿಸುತ್ತೆ, ಕ್ರಿಯಾಕಾರ ಫಲಾತ್ಮಕವಾಗಿ ಜಗತ್ತನ್ನು ನಮ್ಮ ಮುಂದೆ ಇರಿಸುತ್ತೆ. ಇಷ್ಟು ಅಧ್ಯಾಸ ಮಾಡಿರೋದು. ಆದ್ದರಿಂದ ಅಧ್ಯಾಸ ಯಾವಾಗ ಬಂತು ಈ ಪ್ರಶ್ನೆ ಮಾಡಬಾರ್ದು. ಯಾವಾಗ ಎಂಬುದು ಅಧ್ಯಾಸ ಇದ್ದರೆ ಕಾಣುತ್ತೆ, ಇಲ್ಲದೆ ಕಾಣೋಲ್ಲ.
ನಿನ್ನೆ ದಿವಸ ಇನ್ನೆಲ್ಲ ಸ್ವಪ್ನದಲ್ಲಿ ಅಧ್ಯಾಸದಿಂದ ಈಗ ಅಧ್ಯಾಸದಿಂದ ಅಂತ ಹೇಳ್ತೀನಿ. ಇವತ್ತು ನಿನ್ನೆ ದಿವಸ ಅವಿದ್ಯೆ ಅಂತ ಹೇಳ್ತಿದ್ದೆ. ಅವಿದ್ಯೆಯಿಂದ ನಮಗೇನು ಕಾಲಿರೋ ಹಾಗೆ ಕಾಣುತ್ತೆ. ರಾತ್ರಿ ಮಲ್ಕೊಂಡಿದ್ವು ಮಧ್ಯಾಹ್ನ ಆಗುವ ಹಾಗೆ ನಮಗೆ ಕಾಣುತ್ತವಾಗ. ಆದ್ದರಿಂದ ಕಾಲ ಅಂತ ಅನ್ನೋದನ್ನು ಇಲ್ಲದೆ ಇದ್ದ ಕಾಲವನ್ನು ಸೃಷ್ಟಿ ಮಾಡಿತು. ಮಧ್ಯಾಹ್ನ ಆಗಿದೆ ಅಂತ ಅನಿಸ್ತು, ಆಯಾಸ ಆಗಿದೆ ಅಂತು, ಬಿಸಿಲು ಜಲ ಅಂತಾಯಿತು. ಆಮೇಲೆ ಮೈ ಕೈ ಒರೆಸ್ಕೊಂಡು ಏನು ಮಾಡೋಣಪ್ಪ ಅಂತ ಒಂದು ಮರದಾಗ ನಿಂತ್ಕೊಳ್ಳೋಣ ಕೂತ್ಕೊಳ್ಳೋಣ ಅಂತ ಹೋಗಿ ಎಚ್ಚರ ಆಗ್ಬಿಟ್ಟು. ಆಮೇಲೆ ಮತ್ತೆ ರಾತ್ರಿ 12 ಗಂಟೆ. ಆವಾಗ ಆ ಕಾಲ ಬೇಕಿದೆ, ಈ ಕಾಲ ಬೇಕಿದೆ. ಎರಡು ಕಾಲವನ್ನು ಜಾಗೃತ ಕಾಲವನ್ನು ಸೃಷ್ಟಿ ಮಾಡಿತು, ಸ್ವಪ್ನ ಕಾಲವನ್ನು ಸೃಷ್ಟಿ ಮಾಡಿ ಎರಡು ಕಾಲವನ್ನು ಸೃಷ್ಟಿ ಮಾಡುತ್ತೆ, ಎರಡು ದೇಶವನ್ನು ಸೃಷ್ಟಿ ಮಾಡುತ್ತೆ. ಅಲ್ಲಿ ಇಲ್ಲಿ ಇನ್ನೊಂದು ದೇಶವಾಯಿತು. ನಿಮಿತ್ತಗಳನ್ನು ಇಂಥ ನಿಮಿತ್ತದಿಂದ ಇಂಥದ್ದಾಗುತ್ತೆ. ಹೀಗಾದಾಗ ಮಾವಿನಕಾಯಲ್ಲಿ ಬಿಡಬೇಕಾದ್ರೆ ಮಾವಿನ ಗಿಡದಲ್ಲೇ ಬಿಡುತ್ತೆ, ಬೇವಿನ ಗಿಡದಲ್ಲಿ ಬೇವಿನ ಕಾಯಿಯೇ ಬಿಡುತ್ತೆ. ಎಲ್ಲ ನಿಯಮ ಬೇರೆ, ಋತುಗಳು ಕಮಾನ ಎಲ್ಲ ಇದೆ. ಆಗುವಾಗಿದೆ ಎಲ್ಲ ತೋರೋದು ಹಾಗೆ ಅಂತ. ಇದು ಅವಿದ್ಯಾ ಕಾರ್ಯ ಎಂಬುದಿದೆಯಲ್ಲ, ಇಷ್ಟು ವಿಚಿತ್ರವಾಗಿ ಇದೆ ಅಂತ. ಇದು ದೃಷ್ಟಾಂತ ಕೊಟ್ಟಾಗ ಚೆನ್ನಾಗಿ ಗೊತ್ತಾಯ್ತು ನನಗೆ. ಏನಂತ ದೃಷ್ಟಾಂತ ಕೊಟ್ಟಿದ್ದು ನಾನು? ಸ್ವಪ್ನ ದೃಷ್ಟಾಂತ ಕೊಟ್ಟೆ. ಸ್ವಪ್ನದಲ್ಲಿ ನೋಡಿ ಹಾಗಿತ್ತು ಅಂತ ಎಚ್ಚರ ಆಗಲೇನಾಗುತ್ತೆ. ಎಚ್ಚರದಿಂದ ನಾನು ಎದ್ದದ್ದು ಯಾರಿಗೂ ಗೊತ್ತಿಲ್ಲ. ಆದರೂ ಎರಡು ಹಾಗೆ ಕಾಣುತ್ತಲ್ಲ, ನಿಮ್ಮ ಆಕ್ಷೇಪದ ಉಪಯೋಗ ಇಲ್ಲ ಅಂತ ಉತ್ತರ ಹೇಳಿದೆ ನಾನು. ನಮಗೆ ಎಚ್ಚರವು ಕನಸಿನ ಹಾಗೆ ಕಾಣುತ್ತೆ. ಕನಸಿನಲ್ಲಿ ಎಚ್ಚರ ಅನ್ನೋ ಬುದ್ಧಿಯೇ ಇರೋದ್ರಿಂದ ಇದು ಕನಸು ಎಚ್ಚರು ಅಂತ ನಮಗೆ ಗೊತ್ತಾಗುವುದಿಲ್ಲ. ಆದ್ದರಿಂದ ಎಲ್ಲ ಒಂದೇ ಅಂತ ದಬಾಯಿಸಿ ಉತ್ತರ ಕೊಟ್ಟಲಾಗಿದೆ. ಏನಾದ್ರು ಕನಸುಗಳೆಲ್ಲ ಮಿಥ್ಯ ಅಂತಲೂ ಎಚ್ಚರ ಅನ್ನೋದು ಸತ್ಯ ಅಂತಲೂ ಖಂಡಿತವಾಗಿದೆ. ನಾವೆಲ್ಲರೂ ಅದರಲ್ಲಿ ವ್ಯವಹಾರ ಮಾಡ್ತಿದ್ದೀವಿ. ಅದೇ ಕನಸಿನಲ್ಲಿ ನಾವಿಷ್ಟೇನು ಇವಷ್ಟೆಲ್ಲ ಇನ್ನೊಂದು 10 ಜನ ಬರಬೇಕು. ಹಿಂದೆ ನಾನು ಬಂದಿದ್ರು ಕರೆದಿದ್ರು ವಿಠ್ಠಲ ಶಾಸ್ತ್ರಿ ಕರೆಸ್ತಾಗೆ ಅಲ್ಲಿ ಯಾರೋ ಒಂದು ಹೋಟೆಲ್ ಕೊಟ್ಟಿದ್ರು ಬಂದಿದ್ರು. ಅದು ಆಗ್ಬೋದು, ಕೆಲಸ ಆಗೋಲ್ಲ ಅಂತ ಹೇಳಕ್ ಬರೋಲ್ಲ. ಆಗೆಲ್ಲ ನಿಜ ಅಂತ ನಂಬ್ತೀವಿ, ಆದರೆ ಸುಳ್ಳಾಗುತ್ತೆ. ಅದು ಹೀಗೆ ಆಗುತ್ತೆ ಅಂತ ಆಗಿದೆ ಸ್ವಲ್ಪ. ಆದರೆ ಎಚ್ಚರದಲ್ಲಿ ಏನನ್ನೋ ಮಾತಿದ್ರು, ನೋಟಿಸ್ ಕೊಡೋದು, ಇಷ್ಟು ಜನಗಳೆಲ್ಲ ಸೇರೋದು, ಅವ್ರು ಕಾಣಿಕೆ ಪಾಯ್ತಿ ದುಡ್ಡು ಕೊಡ್ತಾರೆ, ಎಲ್ಲ ತಗೊಳ್ತಾರೆ, ಲೆಕ್ಕ ಕೊಡ್ತಾರೆ, ರಸೀದಿ ಕೊಡ್ತಿದ್ದಾರೆ, ಎಲ್ಲರೂ ಹೌದು ಅಂತ ಒಪ್ತಾರೆ. ಉಪನ್ಯಾಸ ಇಷ್ಟ ಆಯಿತು, ಇನ್ನೆಷ್ಟು ದಿವಸ ಉಳಿದಿದೆ ಅಂತ ಒಪ್ಕೋತೀನಿ. 4 ದಿವಸ ಬೆಳಗ್ಗೆ ಏನಾಗುತ್ತೆ ಕೂಡಲೇ ನಂಬ್ಕೊಂಡು ಎಲ್ಲರೂ ಬರ್ತಾ ಇದ್ದೀವಿ. ಇಷ್ಟೇನಾದರೂ ಹುಟ್ಟೆ ಹೇಗೆ ಆಯಿತು, ಇದು ಅವಿದ್ಯಾಗಿದೆ ಅಂತ ಹೇಳಿ ನಮಗೆ ಬರೋದಿಲ್ವೇ, ಯೋಚನೆ ಬರೋದಿಲ್ವೇ? ಶ್ರುತಿ ಒಂದು ಚಮತ್ಕಾರ ಹೇಳ್ತು, ಒಂದು ವಾಕ್ಯ ಏನು ಅಂತ. ಏನದು ಸಶರೀರಸ್ಯ ಸತಃ ಪ್ರಿಯ ಪ್ರಿಯಯೋರಪಹತಿರಸ್ತಿ ಅಂತ ಒಂದು ವಾಕ್ಯ. ಯಾವನಿಗೆ ಶರೀರ ಇದೆಯೋ ಅವನಿಗೆ ಪ್ರಿಯ ಅಪ್ರಿಯ ಇವು ಹೊರಟ ತಪ್ಪಿದ್ದಲ್ಲ ಅಂತ. ಎಲ್ಲಿಗಾದ್ರೂ ಹೋಗಿ ನೀವು, ಭೂಲೋಕದಲ್ಲಿರಲಿ, ಭೂಗರ್ಲೋಕದಲ್ಲಿರಲಿ, ಬ್ರಹ್ಮಲೋಕದಲ್ಲಿರಲಿ, ಶರೀರದ ಮೇಲೆ ಸುಖ ದುಃಖ ಪ್ರಿಯ ಪ್ರಿಯ ಹಾಗೆ ತಿರ್ಬೇಕು. ರಾಗ ದ್ವೇಷ ಇವುಗಳೆಲ್ಲ ಆಗ್ತಿರ್ಬೇಕು. ಅವು ಒಳ್ಳೆ ಅಷ್ಟು ಕಷ್ಟ ಇಲ್ಲ. ಆ ಊರಲ್ಲಿ ನೀರಿಗೆ ಇಷ್ಟು ಕಷ್ಟ ಇಲ್ಲ ಕ್ರಮ, ಇಷ್ಟು ಕಷ್ಟ ಇಲ್ಲ ಅಂತ. ನೀರಿಗೆ ಕಷ್ಟ ಇದೆ, ಇಲ್ಲಿ ಹೋಲಿಸಿದ್ರೆ ಅಷ್ಟ ಇಲ್ಲ. ಇಷ್ಟು ಹೇಳೋದೇ ಹೊರತಾಗಿ ಆ ಕಷ್ಟ ಸುಖ ತಪ್ಪಿದೆ ಇಲ್ಲ, ಲಾಭ ನಷ್ಟ ಇಲ್ಲ ಅಂತಿಲ್ಲ. ಬ್ರಹ್ಮಲೋಕದಲ್ಲಿ ಕೂಡ ತಾರತಮ್ಯ ಉಂಟು. ಬ್ರಹ್ಮಲೋಕ ಇದಕ್ಕ ಹಿರಣ್ಯ ಗರ್ಭನೇ ಒಡೆಯ, ಇನ್ನು ಬಾಕಿಯವರೆಲ್ಲ ಕೆಳಗಿರ್ತಕ್ಕವರು. ಈ ರೀತಿಯ ಹೊರತಾಗಿ ತಾರತಮ್ಯ ಇಲ್ಲ ಅಂತ ಹೇಳೋ ಹಾರ್ದವಾಗಿಲ್ಲ. ದುಃಖದ್ದು ಅಷ್ಟೇನೆ. ಈ ಕೆಳಗಿನ ಲೋಕಗಳಿಗೆಲ್ಲ ಅಧೋಲೋಕದ ಸ್ಥಾವರಾಂತವಾಗಿ ಬೇಗಕ್ಕೆ ಹೋದರೂ ಕೂಡ ದುಃಖಗಳು ಜಾಸ್ತಿ ಆಗ್ತಾ ಬರುತ್ತೆ, ಸುಖ ಕಡಿಮೆ ಆಗ್ತಾ ಬರುತ್ತೆ. ಇಲ್ಲಿ ಧರ್ಮ ಜಾಸ್ತಿ, ಅಲ್ಲಿ ಅಧರ್ಮ ಜಾಸ್ತಿ, ಜ್ಞಾನ ಜಾಸ್ತಿ, ಅಜ್ಞಾನ ಜಾಸ್ತಿ, ಐಶ್ವರ್ಯ ಜಾಸ್ತಿ, ಬಡತನ ಜಾಸ್ತಿ ಇತ್ಯಾದಿ. ಹೀಗೆ ಧರ್ಮ ಜ್ಞಾನ ವೈರಾಗ್ಯ ಮೊದಲಾದವುಗಳು ಉತ್ಕೃಷ್ಟವಾಗಿ ಒಂದಕ್ಕಿಂತ ಒಂದು ಹೆಚ್ಚಾಗಿ ಆಗ್ತಾ ಆಗ್ತಾ ಮೇಲಕ್ಕೆ ಹೋಗ್ತಾ ಇದೆ. ಆಗಿ ತಾರತಮ್ಯ ಇದೆಯೇ ಹೊರತಾಗಿ ಒಂದೇ ಸಮಸ್ಯೆ ಇರೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಅದು ಶರೀರ ಇರೋದ್ರಿಂದ ಎಂಥ ಶರೀರ ಯಾವ ಲೋಕಕ್ಕೆ ಹೋಗ್ತೀರೋ ಇಲ್ಲಿರ್ತಕ್ಕಂಥದ್ದು ಪಾರ್ಥಿವ ಶರೀರ. ಪಂಚಭೂತಗಳಾಗಿದ್ದರೂ ಕೂಡ ಪೃಥ್ವಿ ಮುಖ್ಯವಾಗಿರೋದಿಲ್ಲಿ, ಆದ್ದರಿಂದ ಪಾರ್ಥಿವ ಶರೀರ ಇರುತ್ತೆ. ಹಾಗೆ ವರ್ಣಲೋಕವೇ ಆಪೋಮಯ ಶರೀರ, ಇನ್ನೊಂದು ಲೋಕದಲ್ಲಿ ತೇಜೋಮಯ ಶರೀರ, ಹೀಗೆ ಬೇರೆ 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 ಶರೀರಗಳಿರುತ್ತೆ. ಆಯಾ ಶರೀರಕ್ಕೆ ತಕ್ಕಂತೆ ಸುಖ ದುಃಖಗಳ ತಾರತಮ್ಯಗಳು ಬೇರೆ ಆಗುತ್ತೆ. ಅವರಿಗೆ ಐಶ್ವರ್ಯಗಳು, ಶಕ್ತಿಗಳು, ಯುಕ್ತಿಗಳು, ಇಂದ್ರಾದಿ ದೇವತೆಗಳಿಗೆ ಯಾವುದು ನಾವು ಕಡಲಿಗೆ ಹಾಕ್ಕೊಂಡಿದ್ರು ಕೂಡ ಒಳಗೆ ಬರೋ ಶಕ್ತಿ ಇರುತ್ತೆ ಅಂತ ಅವರಿಗೆ. ಅಂಥ ಅಪ್ರತಿಹತ ಜ್ಞಾನ ಇತ್ಯಾದಿ ಐಶ್ವರ್ಯಾದಿಗಳು ಎಲ್ಲ ಉಂಟು ಅಂತ ಎಲ್ಲ ಉಂಟು. ಆದರೆ ಅವಿದ್ಯೆ ಮಾತ್ರ ತಪ್ಪಿದ್ದಲ್ಲ. ಯಾರ್ಯಾರಾಗಲಿ ಅವರಿಗೆ ಯಾತಕ್ಕೆ
ಶರೀರ ಇದೆಯವರಿಗೂ ಶರೀರ ಇದೆ ಅಂದರೆ ಶರೀರ ಇದ್ದವರಿಗೆ ಎಂದಿಗೂ ತಪ್ಪಿದ್ದಲ್ಲ ಅಂತ ಒಂದಾಯ್ತು. ಮರ್ತ್ಯಂಗ ಅಂಗಂ ಶರೀರಂ, ಈ ಶರೀರ ಇದೆಲ್ಲ ಮರ್ತ್ಯ. ಶರೀರ ಇದೆಯೋ ಸಿದ್ಧ, ಆಕೆ ಹುಟ್ಟೋದು ಬೆಳೆಯೋದು ಸಾಯಿ ಖಂಡಿತ. ಯಾವ ಶರೀರ ಅಂತ ಕೇಳಿದರೆ ಮನುಷ್ಯ ಶರೀರವೋ ದೇವತಾ ಶರೀರವೋ ರಾಕ್ಷಸ ಶರೀರವೋ ಯಾವುದಾದ್ರೂ ಆಗಲಿ ಶರೀರ ಹೌದು. ಸುಖ ದುಃಖಗಳು ಉಂಟು, ತಾರತಮ್ಯ ಉಂಟು, ಹುಡುಗರು ಉಂಟು, ಸಾಯಿ ಉಂಟು, ವಿಕಾರ ಎಲ್ಲ ಉಂಟು. ಅದು ತಪ್ಪಿದ್ದಲ್ಲ. ಆದ್ದರಿಂದಲೇ ದೇವತೆಗಳು ಕೂಡ ತತ್ವಜ್ಞಾನವನ್ನು ಕೇಳಕ್ಕೆ ಹೋದ್ರು ಅಂತ ಶ್ರುತಿಯಲ್ಲಿ ಹೇಳ್ತಾ ಇದೆ. ಇದಾಯ್ತು. ಆದರೆ ಆ ಶರೀರಂಬಾವಸಂತ ನ ಪ್ರಿಯಾ ಪ್ರಿಯೇ ಪ್ರಸತಃ ಅಲ್ಲ. ಯಾವನು ಆ ಶರೀರನಾಗಿದ್ದಾನೋ ಅವನಿಗೆ ಪ್ರಿಯಾಪ್ರಿಯರು ಮುಟ್ಟೋದೇ ಇಲ್ಲ, ಸೋಕೋದಿಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಅದೇ ಶ್ರುತಿ ಯಾವ ಚಾಂದೋಗ್ಯದಲ್ಲಿ ಈ ವಾಕ್ಯವನ್ನ ಆ ಪ್ರಜಾಪತಿಯು ಇಂದ್ರನಿಗೆ ಹೇಳಿದನು, ಅದೇ ಪ್ರಜಾಪತಿಯು ಇಂದ್ರನಿಗೆ ಇದೇ ಮಾತು ಹೇಳಿದ. ಆ ಶರೀರಂಬಾವ ಸಂತಂ ಅಂತ, ಸಂತಂ ಅಂತಿದೆಯಲ್ಲ, ಅಂದರೆ ಉಂಟಾದವನು ಈಗಾಗುವುದಲ್ಲ, ಆ ಶರೀರನ ಆದವನು ಅಂತಿಲ್ಲ, ಆ ಶರೀರನಾಗಿರುವವನು ಅಂತ ಶಬ್ದ. ಅಶರೀರಾಗಿರೋದು ಅಂದರೆ ಸ್ವಭಾವದಿಂದ ಅಶರೀರಾಗಿರೋದು ಇರೋಕ್ಕಾಗುತ್ತಲ್ಲ. ಆ ಶರೀರಂಬಾವ ಸಂತಂ ಅಂದರೆ ಏನು ಅಂತ ಚರ್ಚೆ ಮಾಡಬೇಕು. ಇದು ನಾವೆಲ್ಲೋ ಒಂದು ಶ್ರುತಿಯ ಒಳಗೆ ಬಂದಾಗಿರುತ್ತೆ. ಆದರೆ ಈ ಜೀವ ಮುಂದೆ ವಾಕ್ಯ ಬಂದಿದೆ. ಈ ಜೀವ ಇರುವುದಲ್ಲ, ಈ ಶರೀರ ಸಮುತ್ಥಾನ ಜ್ಯೋತಿ ಪರಂ ಜ್ಯೋತಿ ಉಪಸಂಪದ್ಯ ಪರಮಾತ್ಮನಿಂದ ಸೇರ್ಕೊಂಡ್ಬಿಟ್ಟು ಆಮೇಲೆ ಅವನು ಕ್ಷೇರ ರೂಪೇಣ ಅಭಿನಿಷ್ಪತ್ತಿದೆ, ತನ್ನ ಸ್ವರೂಪವನ್ನು ಪಡ್ಕೊಂಡ್ಬಿಡ್ತಾನೆ ಅಂತ. ಅದು ಈ ಶರೀರದಿಂದ ಉಂಟು. ಆಮೇಲೆ ಶರೀರ ಇರೋಲ್ಲ. ಶರೀರ ಸಮುತ್ಥಾನ, ಶರೀರ ಬಿಟ್ಟಿರೋದು ಕೇಳಿದ್ರೆ ಎಷ್ಟು ಇಂಪಾಗಿದೆ ನಮಗೆ. ಹಾಳು ಈ ಶರೀರ ಇದನ್ನೆಲ್ಲ ಕಾಪಾಡ್ಕೋಬೇಕಲ್ಲ. ಸದ್ಯ ಬಿಟ್ಟಿಯೊಳಗೆ ಬಂದರೆ ಏನಾದರೂ ಮಾಡಿ ನಾವು ಎದ್ದು ಬಿಡಬಹುದು. ಯಾಕೆ ಏನು ಮಾಡೋಣ ಇದಕ್ಕೆ ಅಂತ ಕೇಳೋದು. ಆಚಾರ್ಯರು ಹೇಳಿದರು, ಶ್ರುತಿ ಹೇಳುವಾಗ ಶರೀರ ಇಲ್ಲದೆ ಇರತಕ್ಕವನು ಈಗಲೇ ಇರೋನು ಅಂತಾಗಿದೆ ಹೊರತು ಮುಂದೆ ಆಗುವವನು ಅಂತ ಅಶರೀರಂ ಭವಿಷ್ಯಂತಂ ಅಂತ ಹಾಗೆ ಬರಲಿಲ್ಲ. ಅಶರೀರನಾಗಿ ಅಶರೀರಂಬಾವ ಸಂತಂ, ಈಗ ಅಶರೀರನಾಗಿ ಇದ್ದಾನಲ್ಲ ಅವನಿಗೆ ಅಂತ ಬರಲಿದೆ. ಅಂದೇನಾಯಿತು, ಈಗಲೇ ಅಶರೀರನಾಗಿರ್ಬೇಕಲ್ಲ ಅಂತ ಸ್ಥಿತಿ ಉಂಟು. ಅದು ಇದೇ ಶ್ರುತಿ. ಈಗ ಆ ಶ್ರುತಿಯನ್ನ ಎಷ್ಟೋ ಜನ ಓದಿರಬಹುದು. ನಾನೆಲ್ಲೋ ಇದಕ್ಕೆ ಕೆರೆಕೊಂಡ್ಬಿಟ್ಟೇನಪ್ಪ ನಿನ್ನೆ. ಸರಿ, ಈಗ ಅಶರೀರನಾಗಿ ಇರೋಣ ಅಂತಿದೆಯಲ್ಲ, ಅಶರೀರತ್ವ ಇದು ಬರೋದು ಇರೋದು ಅಂತ ಚರ್ಚೆ. ಈ ವಿಚಾರ ಮಾಡಬೇಕು. ಸಂತಂ ಅಂತಿದೆಯಲ್ಲ, ಅದರೊಳಗೆ ಅಶರೀರನಾಗಿರುವವನನ್ನು ಪ್ರಿಯ ಮುಟ್ಟೋದಿಲ್ಲ ಅಂತಿದೆಯಲ್ಲ. ಯಾರು ಹಾಗಿರೋನು ಅಂತ, ಯಾರು ಅಂತಲ್ಲ, ಎಲ್ಲರೂ ಹಾಗಿರೋನು. ಅದು ನಮಗೆ ಗೊತ್ತಿಲ್ಲ. ಇಷ್ಟೇ, ನಾವೆಲ್ಲರೂ ಅಶರೀರಾಗಿಯೇ ಇದ್ದೇವೆ ಅಂತ ಶ್ರುತಿ ಹೇಳ್ತಾ ಇದೆ ಅಂತ ಶಂಕರಾಚಾರ್ಯರು ಹೇಳಿದರು. ಎಂಥ ಸಂದೇಶ ಆಯಿತು. ಶರೀರದಿಂದ ಹುಟ್ಟಿ ಬೆಳೆದು ಸುಖ ದುಃಖಗಳನ್ನು ಅನುಭವಿಸಿ ಸಾಯ್ತೀರಿ ಅಂತ ಮಾಡಿಕೊಂಡಿರತಕ್ಕಂಥ ನಮಗಳಿಗೆ ನೀವೆಲ್ಲರೂ ಅಶರೀರಾಗಿ ಇದ್ದೀರಿ ಅಂತ. ಅಶರೀರ ಸಶರೀರತ್ವಸ್ಯ ನಿತ್ಯಜ್ಞಾನ ನಿಮಿತ್ತತ್ವ. ಕೇವಲ ತಪ್ಪು ತಿಳುವಳಿಕೆಯಿಂದ ನೀವು ಶರೀರ ಉಳ್ಳವರಾಗಿದ್ದೀರಿ ಹೊರತು ನಿಜವಾಗಿ ಶರೀರ ನಿಮಗೆ ಇಲ್ಲ ಈಗಲೇ ಆಗಿ. ಆಹಾ, ಇಷ್ಟು ಕಡೆ ಇರೋದು. ಒಂದು ಶರೀರ ಒಂತರಹ ಇರತಕ್ಕಂಥ ನಾವುಗಳನ್ನ ನಿಮಗೆ ಶರೀರ ಇಲ್ಲ ಅಂತಂದ್ರೆ ಯಾರಾದರೂ ಇದಕ್ಕಿಂತ ದಪ್ಪನ ಸುಳ್ಳು ಅಂತ ಹೇಳ್ಕೊಂಡು ಲೋಕದಲ್ಲಿ ಎಂಥ ಹಸಿ ಸುಳ್ಳಿದು ಹೀಗೆ ಹೇಳ್ತೀರಲ್ಲ, ಹಾಗೆ ಅಲ್ಲ. ಏನಾಗಿ ಏನಿಲ್ಲ. ಹೇಗಾಯ್ತು ಅಂತ ಟೈಮಲ್ಲಿ ಈಗ ಶರೀರ ಹೇಗಾಯ್ತು ಇದೇನದೇ ವಿಚಾರ ಮಾಡಬೇಕು. ಈಗ ಅದಕ್ಕೆ ಆಚಾರ್ಯರು ಒಂದು ಮಾತನ್ನ ಹೇಳಿದ್ದಾರೆ. ಈಗ ಮಗಳು ನಾನು ಅಶರೀರನಾಗಿದ್ದೇನೆ ಅಂತ ನನಗೆ ಗೊತ್ತು ಅಂತ ಯಾರಾದರೂ ಅನ್ಬೇಕಲ್ಲ. ನಾನು ಅಶರೀರನಾಗಿದ್ದೇನೆ ಸಶರೀರನಾಗಿದ್ದೇನೆ ನನಗೆ ಶರೀರವಿದೆ ಅಂತ ಯಾರಾದರೂ ಒಬ್ಬರು ಹೇಳಿದರೆ ನಾನು ಯಾಕೆ ಗೊತ್ತು ಅಂದರೆ ನನಗೆ ಗೊತ್ತಿದೆ, ನನಗೆ ಶರೀರ ಇದೆ ಅನ್ನೋದು ಅಂತ ಹೇಳ್ತೀವಲ್ಲ ಧೈರ್ಯವಾಗಿ. ಆದ್ದರಿಂದ ನನಗೆ ಗೊತ್ತು ಅಂತ ಅನ್ನುವಾಗ ಪ್ರಮಾತೃತ್ವ ಜ್ಞಾತೃತ್ವ, ನಾನು ಶರೀರ ಉಳ್ಳುವನು ಎಂಬ ಜ್ಞಾತೃತ್ವ ಹಿಂದಿಯೇ ಇಲ್ಲವೇ. ಜ್ಞಾತೃತ್ವ ಹೇಗಾಗುತ್ತೆ ಅಂತ ವಿಂಗಡಿಸಿದ್ರೆ ಅದಾಗಿಲ್ಲ. ಜ್ಞಾತೃತ್ವ ಅನ್ನೋದು ಹೇಗಾಗಿದೆ ಅಂತ ಅದನ್ನು ವಿಂಗಡಿಸಿದರೆ ಯಾವ ಮನುಷ್ಯ ಪ್ರಮಾತೃವಾಗಿ ಪ್ರಮಾಣದಿಂದ ಪ್ರಮೇಯವನ್ನು ತಿಳಿತಾನೆ ಅಂತ ಇಟ್ಕೊಳ್ಳೋಣ. ಈ ಕುರಿತು ಪ್ರಮೇಯ, ನನ್ನ ಕಣ್ಣು ಕೈ ಮೊದಲಾದವು ಪ್ರಮಾಣ, ನಾನು ಪ್ರಮಾತೃ, ನಾನು ಕಣ್ಣಿಂದ ಮುಟ್ಟಿ ಕಣ್ಣಿಂದ ನೋಡಿ ಕಣ್ಣಿಂದ ಮುಟ್ಟಿ ಕೃತಿಯನ್ನು ತಿಳ್ಕೊಳ್ತೇನೆ
ಇದೇ ಪ್ರಮಾತೃ ಪ್ರಮಾಣ ಪ್ರಮೇಯ ಎಂಬುದು ಹೇಗೆ ಬಂತು ಪ್ರಮಾತೃತ್ವ ಸ್ವಲ್ಪ ವಿಂಗಡಿಸಬೇಕು ಅಂತ ಆ ವಿಚಾರ ಮಾಡಿ ನೋಡಬೇಕು ಅಂತ. ಪ್ರಮಾತೃ ಅಂದ್ರೆ ಏನು ಅಂದ ದೇಹೇಂದ್ರಿಯಾದಿಷು ಅಹಂ ಅಭಿಮಾನರಹಿತ ದೇಹದಲ್ಲಿ ನಾನು ಅಂತ ಅಭಿಮಾನ ಇರಬೇಕು, ಇಂದ್ರಿಯಾದಿಗಳಲ್ಲಿ ನನ್ನದು ಅಂತಿರಬೇಕು. ಇಂದ್ರಿಯ ಮನಸ್ಸು ಬುದ್ಧಿ ಬಲ್ಲಾದಿಗಳೆಲ್ಲ ನನ್ನದು. ಅಭಿಮಾನ ಅಂದ್ರೆ ಹೇಳಿದ್ದಲ್ಲ ನಾನೀಗ ಏನು ವಿಜ್ಞಾನಮಯ ಮನೋಮಯ ಕ್ರೋಧಮಯ ಪ್ರಾಣಮಯ ಅಂತ ಹಾಗೆ ತಿಳ್ಕೊಂಬಿಡೋದು ಹೊರತು ಇರೋದಲ್ಲ. ಹಾಗೆ ಅನ್ಕೊಂಬಿಡೋದು. ಯಾರು ಅನ್ಕೊಂಡ್ಬಿಟ್ರೆ ಅವನಿಗೆ ಏನೈತೆ ಅಂದರೆ ಅವನ ಪ್ರಮಾತೃತ್ವ ಬರುತ್ತೆ. ಪ್ರಮಾತೃತ್ವ ಆಗುವ ಮುಂಚೆ ನಾವು ಇದನ್ನು ಇಟ್ಕೋಬೇಕು. ಏನಂತ ನನಗೆ ಶರೀರ ಇದೆ ಅಲ್ಲ, ನಾನೇ ಶರೀರದ ಒಳಗೆ ಇಂದ್ರಿಯಗಳಿವೆ. ಇಂದ್ರಿಯಗಳನ್ನ ನಾನು ಉಪಯೋಗಿಸ್ತೇನೆ, ನಾನು ಉಪಯೋಗಿಸಿ ಪ್ರಭಾವಿತ ಪ್ರಮೇಯಗಳನ್ನು ತಿಳ್ಕೊಳ್ತೇನೆ ಅಂತ ತಿಳ್ಕೋಬೇಕು. ಯಾದ್ರಿಂದ ಶರೀರವನ್ನು ನಾನು ಅಂತ ಮೊದಲು ಇಟ್ಕೋಬೇಕು. ಅದೇ ಇಟ್ಕೋಬೇಕು. ಕಾಣ್ತಲ್ಲ ಇದು ಶರೀರ ಅಂದ್ರೆ ಕೈ ಶರೀರ ಅಂದ್ರೆ ಈ ಶರೀರ ಇದೆಯೇ ಪ್ರಮಾಣ ಕೈಯೇ ಶರೀರ ಹೇಳಬೇಕಾಗಿದೆ. ಅದಾಗಿದೆ ಪ್ರತ್ಯಕ್ಷಾದಿ ಪ್ರಮಾಣಗಳು ಯಾವಾಗಿದೆಯೋ ಅವನು ಶರೀರ ಇದೆ ಅಂತ ಇಟ್ಕೋಬೇಕು. ಇಂದ್ರಿಯಗಳಿವೆ ನನಗೆ ಅಂತ ಇಟ್ಕೋಬೇಕು. ಮನಸ್ಸು ನನಗಿದೆ ಅಂತ ತಿಳ್ಕೋಬೇಕು. ಬುದ್ಧಿ ನನಗಿದೆ ಅಂತ ಇಟ್ಕೋಬೇಕು. ಇಟ್ಕೊಂಡ ಮೇಲೆ ಪ್ರಮಾಣ ಉಂಟಾಗ್ತಾರೆ. ಆದ್ರಿಂದ ಒಂದು ಮೊದಲನೇ ವಿದ್ಯೆ ಯಾವುದು ಬೇರೆ ಸುಳ್ಳು ಏನು ಕಲ್ಪನೆ ಮಾಡಿಬಿಟ್ಟಿದ್ವಿ. ನಾವು ಇಲ್ಲದೆ ಇರೋದನ್ನು ಕಲ್ಪನೆ ಮಾಡಿಬಿಟ್ಟು ನನಗೆ ಶರೀರ ಇದೆ ಅಂತ ಇಟ್ಕೊಂಡ್ಬಿಟ್ಟಿದೆ ಹೊರತಾಗಿ ಪ್ರಮಾಣದಿಂದ ಗೊತ್ತಾಗಲಿಲ್ಲ. ಪ್ರಮಾಣ ಪ್ರವಾಹ ವ್ಯವಹಾರ ಆಗೋದಕ್ಕೆ ಹೊರಡೋದಕ್ಕೆ ಪೂರ್ವದಲ್ಲಿಯೇ ಪ್ರಮಾತ್ರವನ್ನು ಆಶ್ರಯಿಸಿಕೊಳ್ಳಬೇಕು. ಪ್ರಮಾತ್ರ ಬರಲಿರಬೇಕು. ಪ್ರಮಾತ್ರವಿದೆ ನಾನು ಶರೀರ, ನನ್ನಲ್ಲಿ ಇಂದ್ರಿಯಗಳಿವೆ, ನನಗೆ ಮನಸ್ಸಿದೆ ತಿಳ್ಕೋಬೇಕೀಗ. ಆಗ ಅಹಂ ಮಮ ಶರೀರದಲ್ಲಿ ಅಹಂಭಾವ, ಇಂದ್ರಿಯಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಮಮ ಭಾವ ಇಲ್ಲದೆ ಪ್ರಮಾತೃತ್ವ ಉಂಟಾಗುವುದಿಲ್ಲ. ಆದ್ದರಿಂದ ಏನಾಯ್ತು ಈಗ ನಾನು ಸಶರೀರನು ಎಂಬ ಮಾತು ಅಭಿನಯದಿಂದ ಕೂಡಿದ್ದು ಶರೀರವುಳ್ಳವನು ಅಂತ ಇಟ್ಕೊಂಡ್ಬಿಟ್ಟಿದ್ದೆ ಹೊರತು ಪ್ರಮಾಣ ಇಲ್ಲ. ಆಮೇಲೆ ಪ್ರಮಾಣ ಬಾಕಿ ಇದಕ್ಕೆಲ್ಲ ಪ್ರಮಾಣ. ಕುರ್ಚಿಗೆ ಏನು ಪ್ರಮಾಣ, ಬೆಂಕಿಗೆ ಏನು ಪ್ರಮಾಣ, ಬಂದಿದ್ದಾರೆ ಅನ್ನೋಕ್ಕೆ ಏನು ಪ್ರಮಾಣ, ನೀವು ಹೇಳ್ತೀರಕ್ಕೆ ಏನು ಪ್ರಮಾಣ, ಕೇಳ್ತೀರಿ ಏನು ಪ್ರಮಾಣ, ಇವೆಲ್ಲ ಪ್ರಶ್ನೆ ಕೇಳಬಹುದು. ಆದರೆ ನಾನು ಏನು ಪ್ರಮಾಣ, ಪ್ರಮಾತ್ರಕ್ಕೆ ಏನು ಪ್ರಮಾಣ ಅಂತ ಪ್ರಶ್ನೆ ಕೇಳೋಕ್ಕೆ ಬರೋಲ್ಲ. ಯಾಕೆಂದ್ರೆ ಕೇಳಕ್ಕೆ ಇನ್ನೊಬ್ಬ ಪ್ರಮಾತ್ರ ಬೇಕಲ್ಲ. ಪ್ರಮಾತ್ರವನ್ನು ತಿಳಿತಕ್ಕ ಮತ್ತೊಬ್ಬ ಪ್ರಮಾತ್ರ ಇದ್ದಾನೆ. ನಾನು ಪ್ರಮಾತ್ರವಾಗಿದ್ದೇನೆ, ಯಾಕೆಂದ್ರೆ ನನಗೆ ತಿಳಿಯುತ್ತೆ ಅಂತ ಆ ತಿಳಿದ ಪ್ರಮಾತ್ರ ಇದ್ದು ಅವನನ್ನೇ ನಿಮ್ಮನ್ನು ಬೇಕಾದ ಪ್ರಮಾತ್ರ ತಿಳ್ಕೊಂಡ ಪ್ರಮಾತ್ರ ನೀನು ಅನುಭವದಲ್ಲಿ ಬೇಕಾದ ಪ್ರಮಾತ್ರ ಇದ್ದಾನಲ್ಲ, ತನ್ನನ್ನೇ ಪ್ರಮಾತ್ರವನ್ನು ತಿಳ್ಕೊಳ್ಳೋಕ್ಕಾಗಲ್ಲ. ಪ್ರಮಾತ್ರವನ್ನು ಇಟ್ಕೊಂಡ್ಬಿಡೋದು. ಆದ್ದರಿಂದ ಅಸಂಗರಾಗಿರ್ತಕ್ಕ ಆತ್ಮನಲ್ಲಿ ಶರೀರವನ್ನ ಅಭಿಮಾನವನ್ನು ಕಲ್ಪನೆ ಮಾಡೋದು, ಆಮೇಲೆ ಇಂದ್ರಿಯಗಳನ್ನ ಅಭಿಮಾನ ಕಲ್ಪನೆ ಮಾಡೋದು, ಆಮೇಲೆ ಮನಸ್ಸನ್ನು ಕಲ್ಪನೆ ಮಾಡೋದು, ಬುದ್ಧಿಯನ್ನು ಕಲ್ಪನೆ ಮಾಡೋದು, ಇಷ್ಟು ಮಾಡಿಬಿಟ್ಟು ಶ್ರೋತ್ರಮಯ ಚಕ್ಷುರ್ಮಯ ಮನೋಮಯ ಅಂತ ಹೇಳಿ ಎಲ್ಲರನ್ನು ಕಲ್ಪನೆ ಮಾಡಿ ಪ್ರಮಾತರು ಅಂತ ಇಟ್ಕೊಂಡ್ಬಿಟ್ಟಿದ್ದಾನೆ. ಇದಮ್ಮಯ ಅಧೋಮಯ ಅಂತ ಬರೆದ ಕೃತಿಗಳು ಇಂಥದ್ದು ಅಂಥದ್ದು ಗೊತ್ತಿಲ್ಲ. ಯಾವ್ಯಾವ ಕಲ್ಪನೆ ಮಾಡ್ತಾನೋ ಅದೇ ಅವನಾಗಿಬಿಡ್ತಾನೆ. ಆದ್ದರಿಂದ ಅವನು ಇಂಥದಂತ ಹೇಳಕ್ ಬರೋಲ್ಲ. ಹಾಗಾಗ್ಬಿಡ್ತಾನೆ. ಯಾವ್ಯಾವ ಹೇಳ್ತಾನೆ ಅದೇ ತಾನಾಗ್ಬಿಡ್ತಾನೆ. ಅದರಂತೆ ಮಾಡಿಬಿಡ್ತಾನೆ. ಮಾಡಿದಂತೆ ಕರ್ಮ ಮಾಡ್ತಾನೆ. ಕರ್ಮದಂತೆ ಫಲ ಅನ್ಬೋದು. ಅವಿದ್ಯಾ ಎಂಬುದು ಉಂಟಾದ ಮೇಲೆ ಹೊರಗಿನ ವಿಷಯದ ಕಾಮ. ಅವಿದ್ಯಾ ಅನ್ನೋದು ಯಾವುದು? ಈ ಶರೀರವುಳ್ಳವನು ನಾನು, ಇಂದ್ರಿಯವುಳ್ಳವನು ನಾನು ಎಂಬುದು. ಅದಕ್ಕೆ ನನಗೂ ಶರೀರಗೂ ಇಂದ್ರಿಯಗಳಿಗೂ ನಾನು ಅಂತ ಮೊದಲು ಇಟ್ಕೊಳ್ಳಲ್ಲ. ನಾನು ಅಂತ ಆಗಬೇಕಾಗಿದ್ದೇನೆ ಶರೀರವನ್ನು ಇಟ್ಕೊಳ್ಬೇಕು. ನಾನು ಶರೀರ ಇಟ್ಕೊಳ್ಳೋಕ್ಕಿಂತ ಇಟ್ಕೊಂಡ ಮೇಲೆ ನಾನು ಶರೀರ ಇದೆ ಪ್ರಮಾಣ ಇದೆ ಅಂತ ಹೇಳಲ್ಲ. ಪ್ರಮಾಣವಲ್ಲ, ಅದು ಕೇವಲ ಕಲ್ಪನಾ ಮಾತ್ರ. ಶರೀರ ಇದೆ ಅಂತ ಕಲ್ಪನೆ ಮಾಡೋದು. ಆಚಾರ್ಯರಲ್ಲಿ ವಿಸ್ತಾರ ಮಾಡಿ ಎಲ್ಲ ಸಾವಕಾಶ ಕೂತ್ಕೊಂಡು ಇನ್ನಾರು ದಿವಸಬೇಕು ಹೋಗಲ್ಲ. ಪ್ರಶ್ನೆ ವಿಚಾರ ಮಾಡಿದ್ರು ಮಾಡಬಹುದು. ನಾನು ತಿಳಿದು ಎಲ್ಲರೂ ಹೇಳ್ತೀನಿ ಏನಂತ. ನಮಗೆ ಶರೀರ ಇದೆ ಎಂಬುದನ್ನು ಪ್ರಮಾಣದಿಂದ ಸಿದ್ಧ ಬರೋಕ್ಕೆ ಇಲ್ಲವೇ ಎಂಬ ವಿಚಾರವನ್ನು 24 hours ನಾಳೆ 24 ಗಂಟೆವರೆಗೂ ವಾಯು ಮಾಡ್ಕೊಂಡ್ಬಿಡೋದು. ನಾನು ಶರೀರ ಇದೆ ನಾನು ರಿವರ್ಸ್ ಮಾಡ್ಕೊಡ್ತೀನಿ ಅಂತ ಯಾರು ಪುಣ್ಯಾತ್ಮರು ಬಂದು ಹೇಳಬೇಕು. ಆದರೆ ಶರೀರ ಇದೆ ಅಂತ ಯಾರು ನಂಬಿಲ್ಲ. ಎಲ್ಲರೂ ನಾವು ಶರೀರ ಉಳ್ಳವರು, ಇಂದ್ರಿಯ ಉಳ್ಳವರು ಅಂತ ನಂಬ್ಕೊಂಡ್ಬಿಟ್ಟು ಅಷ್ಟು ಗಟ್ಟಿಯಾಗಿಬಿಟ್ಟಿದೆ. ಇದನ್ನ ಅನಾದಿರಂತೋ ಅಧ್ಯಾಸ ಮಿಥ್ಯಾ ಪ್ರತಿರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವೇಷಾಂ ನ ಪ್ರತ್ಯಕ್ಷ. ನಮಗೆಲ್ಲರಿಗೂ ಅತ್ಯಂತ ಪ್ರಸಿದ್ಧವಾಗಿದೆ ನಾನು ಕರ್ತೃ. ಯಾವ ಜ್ಞಾನಕರ್ತೃ, ಕ್ರಿಯಾಕರ್ತೃ, ಇಚ್ಛಾಕರ್ತೃ ಎಲ್ಲಕ್ಕೂ ಕರ್ತೃತ್ವ. ಆದ್ದರಿಂದ ಪ್ರಮಾದತ್ವಾದಿ ಎಲ್ಲ ವ್ಯವಹಾರಕ್ಕೂ ಕೂಡ ನಾನು ಕರ್ತೃವಾಗಿದ್ದೇನೆ. ಆಮೇಲೆ ಭೋಕ್ತೃತ್ವ
ಅಂತ ಯಾರು ಪುಣ್ಯಾತ್ರು ಬಂದು ಹೇಳಬೇಕು. ಅವರು ಸರಿ ಇದೆ ಅಂತ ಯಾರು ನಂಬಿಲ್ಲ, ಏನೋ ನಾವು ಸರಿ ಉಳ್ಳವರು ಇಂದ್ರಿಯ ಉಳ್ಳವರು ಅಂತ ನಂಬ್ಕೊಂಡ್ಬಿಟ್ಟು ಅಷ್ಟು ಗಟ್ಟಿಯಾಗಿ ಬಿಟ್ಟಿದೆ. ಇದನ್ನ ಅನಾದಿರಂತೋ ಅಧ್ಯಾಸ ಮಿಥ್ಯಾ ಪ್ರತ್ಯಯ ರೂಪ ಕರ್ತೃತ್ವ ಭೋಕ್ತೃತ್ವ ಪ್ರವರ್ತಕ ಸರ್ವೇಷಾಂ ನ ಪ್ರತ್ಯಕ್ಷ. ನಮಗೆಲ್ಲರಿಗೂ ಅತ್ಯಂತ ಪ್ರಸಿದ್ಧವಾಗಿದೆ ನಾನು ಕರ್ತೃ. ಯಾವ ಜ್ಞಾನಕರ್ತೃ, ಕ್ರಿಯಾಕರ್ತೃ, ಇಚ್ಛಾಕರ್ತೃ ಎಲ್ಲಕ್ಕೂ ಕರ್ತೃತ್ವ. ಆದ್ದರಿಂದ ಪ್ರಮಾಣತ್ವಾದಿ ಎಲ್ಲ ವ್ಯವಹಾರಕ್ಕೂ ಕೂಡ ನಾನು ಕರ್ತೃವಾಗಿದ್ದೇನೆ. ಆಮೇಲೆ ಆಗಲಿದೆ ಭೋಕ್ತೃತ್ವ, ಇಂಥ ಕರ್ಮವನ್ನು ಮಾಡಿ ಇಂಥ ಫಲವನ್ನು ಅನುಭವಿಸ್ತೇನೆ. ಇನ್ನೆಲ್ಲ ಇಟ್ಕೊಂಡ್ಬಿಟ್ಟಿರೋದು ಒಂದಾವರ್ತಿ ನಿಜ ಇಟ್ಕೊಂಡ್ಬಿಟ್ಟಿವಂತೆ ಮುಂದಕ್ಕೆ ಎಲ್ಲಿವರೆಗಿಲ್ಲ. ಕನಸು ಮಾಡಿ ಕೆಲವೇಳೆ ಹಾರಾಡ್ತೀನಿ ಅಂತ ಕನಸು ಮಾಡ್ತೀನಿ ನಮಗೆ. ಈ ಆಕಾಶವಾಗಿ ಹಾರಾಡೋ ಹಾಗೆ ಕೆಳಗೆ ನಿಲ್ತೀವಿ ಕೈತಿಟ್ಕೊಳ್ಳಿ, ಹಕ್ಕಿಗಳು ಹೇಗೆ ರೆಕ್ಕೆ ಬಿಡ್ಕೊಂಡು ಮೇಲೆ ಹಾರ್ತೀವಿ ಹಾಗೆ ನಾವೇನೆ ಹಾರೋಣ ಅಂತ ಕೈ ಬಂದು ಏನಂತೇವೋ ಎಂತರು ಆ ಮಾತ್ರ ನಿಜ ಅಂತ ನಂಬೋದು. ಎತ್ತರ ಕೂಡಲೇ ಎಲ್ಲಿ ಹಾರಿದ್ದೇನೆ ಅಂದರೆ ಈ ಯಾವ ಶರೀರವನ್ನು ಯಾವ ಹಾರಬೇಕು ಪ್ರಯತ್ನ ಮಾಡೋಕೆ ಹೋದ್ನಲ್ಲ, ಈಗ ಯಾಕಾಯ್ತು ಕನಸು ಈಗ ಅನ್ಬೋದು. ವೈಗಾಫ್ಟರ್ ದಿ ಫೇರ್ ಸಂತೆ ಹೋದ್ಮೇಲೆ ವಹಿಸಿರುವ ಮೊದಲು ಮಾತ್ರ ಏನಿಲ್ವೇ ಇಲ್ಲ, ಈಗ ನಡೀತಾ ಇದೆ. ಇದಕ್ಕೆ ಅವಿದ್ಯಾ ಅಂತ ಹೆಸರು. ಅವಿದ್ಯೆಯಿಂದ ಕರ್ತೃತ್ವ ಭೋಕ್ತೃತ್ವ, ಕರ್ತರಿಂದ ಕ್ರಿಯಾಕಾರಕ ಫಲ ಇವೆಲ್ಲ ಆಗ್ತಾ ಇದೆ. ಕೈಗೆಷ್ಟಿದೇನು 10 ನಿಮಿಷ ಇದೆ. ಸರಿ ಮುಗಿದು ಸಾಕು. ಸ್ವಲ್ಪ ತೋರಿಸೋದಕ್ಕೋಸ್ಕರವಾಗಿ ಇನ್ನು ಒಂದು ಚೂರು ಹೇಳಿಬಿಟ್ಟು ಇವತ್ತು ನಿಲ್ಲಿಸಿಬಿಡ್ತೀನಿ, ನಾಳೆ ದಿವಸ ತಗೊಳ್ಳೋಣ. ಏನು ಅಂದರೆ ಪರಮಾತ್ಮನಿಂದ ಜಗತ್ತು ಉಂಟಾಗಿದೆ ಅಂತ ಶ್ರುತಿಗಳು ಹೇಳ್ತಾ ಇದೆ. ಪರಮಾತ್ಮನಿಂದ ಜಗತ್ತು ಉಂಟಾಗಿದೆ ಅಂತಿದೆಯಲ್ಲ, ಈ ಜಗತ್ತು ಎಲ್ಲವೂ ಯಥೋ ವಾಯುವಾರಿ ಭೂತಾನಿ ಜಾಯಂತೆ ಅಂತಿದೆಯಲ್ಲ, ಅದೇ ರೀತಿ ಒಳಗೆ ಯಶ್ ಸರ್ವಜ್ಞ ಸರ್ವವಿಧು ತಸ್ಮಾದೇತದ್ ಬ್ರಹ್ಮ ನಾಮ ರೂಪಂಚ ಜಾಯಿತೆ ಅನ್ನಂತೆ ಜಾಯಿತೆ ಅಂತ. ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ, ಸರ್ವಶಕ್ತನಾಗಿದ್ದಾನೆ. ಅಂಥವರಿಂದ ಈ ನಾಮರೂಪಾತ್ಮಕವಾದಂತಹ ಜಗತ್ತು ಉಂಟಾಗುತ್ತದೆ ಅಂತ ಬನ್ನಿ ಆಚಾರ್ಯರು ಆ ಜಗತ್ತನ್ನು ಚೆನ್ನಾಗಿ ಅನ್ವಯ ಮಾಡಿಬಿಟ್ಟಿದ್ದಾರೆ. ಈ ಜಗತ್ತೆಂಬುವುದು ನಾಮರೂಪಾತ್ಮಕವಾಗಿ ವಿಂಗಡಿಸಿಕೊಂಡಿದೆ. ದೇಶಕಾಲದ ವ್ಯಕ್ತಿಗಳಿಂದ ಉಂಟಾಗತಕ್ಕ ಕ್ರಿಯಾಕಾರಕ ಫಲಾತ್ಮಕವಾಗಿದೆ. ಅನೇಕ ಕರ್ತೃಭೋಕ್ತೃಗಳು ಇದೆ, ಹೀಗಿಂತ ವಿಂಗಡಿಸಿಕೊಂಡ್ಬಿಟ್ಟಿದ್ದಾರೆ. ಹೀಗಿದೆಯಲ್ಲ, ಈ ಜಗತ್ತು ಯಾವರಿಂದ ಉಂಟಾಗುತ್ತದೆಯೋ ಅಂದಿದ್ದಾರೆ. ಹಾಗಾದರೆ ಉಂಟಾಗುತ್ತದೆ ಅನ್ಬೇಕಾದ್ರೆ ಯಾವನಿಂದ ಅನ್ನೋದಿದೆಯಲ್ಲ, ಕುಂಬಾರನಿಂದ ಮಡಿಕೆ ಉಂಟಾಗುತ್ತದೆ ಅಂದರೆ ಕುಂಬಾರನ ಮನೆ ಇರಬೇಕು, ಮಡಿಕೆ ಆಮೇಲೆ ಉಂಟಾಗಬೇಕು, ಇಬ್ಬರು ಕಾಲದಲ್ಲಿರಬೇಕು, ಕುಂಬಾರ ಕರ್ತೃವಾಗಿರಬೇಕು, ಆಮೇಲೆ ಕ್ರಿಯಾ ಕಾರಕಗಳು ಉಂಟಾಗಿ ಮಡಿಕೆ ಉಂಟಾಗಬೇಕು. ಹಾಗೆ ಪರಮೇಶ್ವರನು ಕುಂಬಾರನ ಹಾಗೆ ಕ್ರಿಯಾಕಾರಕ ಫಲ ಎಲ್ಲ ಉಳ್ಳುವನಾಗಿದ್ದು ಜಗತ್ತನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬಹುದೇ? ಯಾಕಾಗಲ್ಲ? ಜಗತ್ತು ಕಾರಣ ಯಾವ ವಿಚಾರ ಮಾಡ್ತಿರೋದು ನಾವೀಗ. ಜಗತ್ತನ್ನೋದ್ರೊಳಗೆ ಇರೋದೆ ಕ್ರಿಯಾಕಾರಕ ಫಲ ಕಾರಣ ಎಲ್ಲ ಸೇರಿಬಿಟ್ಟಿದೆ. ಕಾರ್ಯಕಾರಣ ರೂಪವಾಗಿರ್ತಕ್ಕಂಥ ಈ ಜಗತ್ತು ಯಾರಿಂದ ಉಂಟಾಯಿತು ಅದು ಬ್ರಹ್ಮ ಅಂತ. ಉಂಟಾಯಿತು ಅಂದರೆ ಏನು? ಇದನ್ನು ನಾಳೆ ದಿವಸ ವಿಸ್ತರಿಸಿ. ಈ ಒಂದು ವಿದ್ಯಾ ಕಾರ್ಯ ಅಂದರೆ ಜಗತ್ತು. ಈ ಜಗತ್ತೆಂಬುದು ಬ್ರಹ್ಮದಿಂದ ಉಂಟಾಯಿತು ಅಂದರೆ ಆತ್ಮನಿಂದ. ಆತ್ಮನ ಕಾಲಕ್ಕಿಂತ ಮೊದಲಿರಬೇಕು, ಕಾಲದಲ್ಲಿದ್ದರೆ ಅವನು ಜಗತ್ತೊಳಗೆ ಸೇರಿಬಿಡ್ತಾನೆ. ಈ ಜಗತ್ತು ಯಾರಿಂದ ಉಂಟಾಗಿ ಯಾರಲ್ಲೇ ಇದ್ದು ಯಾರಲ್ಲೇ ಸೇರುತ್ತದೆಯೋ ಅವನು ಬ್ರಹ್ಮ ಅಂತ ಹೀಗೆ ಶ್ರುತಿ ಹೇಳ್ತಾ ಇದೆ. ಇದರಿಂದ ನಮ್ಗೇನು ಹೇಳಿದಾಗಾಯಿತು ಅಂದರೆ ಜಗತ್ತು ಎಂಬುದು ಅವಿದ್ಯಾತ್ಮಕ ಅಂತ ಹೇಳಿದಾಗಾಯ್ತು. ಬೇಗ ಮುಗಿಸ್ಬಿಟ್ಟಿದ್ದೀನಿ. ಅದು ಹೇಗಾಯಿತು ಇದೇನು ಇದನ್ನು ವಿಸ್ತಾರವಾಗಿ ನಾಳೆ ವಿಚಾರ ಮಾಡ್ತಕ್ಕಂಥದ್ದು. ಕಾರ್ಯಕಾರಣಾತ್ಮಕವಾಗಿರ್ತಕ್ಕಂಥ ಜಗತ್ತು ಅದರ ವಿಚಾರ ಅವಿದ್ಯಾ ಕಾರ್ಯ. ನಾವು ಶರೀರವುಳ್ಳವರು ಎಂಬುದು ಪ್ರಮಾತ್ರಗಳು ಎಂಬುದು ಒಂದು ಅವಿದ್ಯಾ ಕಾರ್ಯ. ಇವತ್ತಿನ ದಿವಸ ಮೊದಲು ಪ್ರಾರಂಭ ಮಾಡಿದ್ದೆ ನಾನು. ಶ್ರುತಿಗಳು ವಿದ್ಯಾ ಅಂತ ಹೇಳ್ತೀವಿ, ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕ ವಿದ್ಯಾವಿದ್ಯೆಗಳಲ್ಲ ಅಂತ ಹೇಳಿದ್ವು. ಅವಿದ್ಯೆ ಇದ್ದಲ್ಲಿ ವ್ಯವಹಾರವಿದೆ ವಿದ್ಯೆ ಪ್ರಮಾಣ ಅಂತ ನಿನ್ನೆ ದಿವಸ ಹೇಳಿದ್ವು. ಇವತ್ತಿನ ದಿವಸ ಈ ಅವಿದ್ಯೆ ಎಂಬುದು ಸ್ವರೂಪವೇನು ಅಧ್ಯಾಸ ರೂಪವಾಗಿದೆ. ಆತ್ಮನಾತ್ಮರ ಒಂದೊಂದೇ ಒಂದು ತಾದಾತ್ಮ್ಯ ತಾಧರ್ಮ್ಯ ಇವುಗಳ ಅಭ್ಯಾಸ ಮಾಡಿಕೊಂಡಿರುವುದರಿಂದ ನಾನು ನನ್ನದು ಅಂತ ಅಭಿಮಾನ ಉಂಟಾಗಿದೆ ಅಂತ ಹೇಳಿದ್ವಿ. ಇದರಿಂದ ಎಲ್ಲ ಅರ್ಥಗಳು ಉಂಟಾಗಿವೆ ಅಂತ. ಅಂದರೆ ಏನಾಯಿತು? ಒಂದು ದೊಡ್ಡ ಮಿಸ್ಟೇಕ್ ಆಗಿಬಿಟ್ಟಿದೆ. ಎಲ್ಲರೂ ಗೊತ್ತಿದೆ, ಅದು ಯಾಕೋ ಗೊತ್ತಿಲ್ಲ. ನಾನು ತಪ್ಪು ಮಾಡಿದಂತ ಯಾರೂ ಒಪ್ಪು ಹಾಗಿಲ್ಲ. ಕೂಡಲು ಕಡಿಮೆ ಇದ್ದಾರೆ, ಎಲ್ಲರೂ ಕೂಡಲಾಗಿದ್ದಾರೆ. ಅದು ಯಾರು ಬೆಳಕೊಂತಾರಪ್ಪ ಹೇಗಿದೆಯೋ ನೀರು ನೋಡಿದ್ಯಾನ, ನಾವು ನೋಡಿಲ್ಲ, ಹಾಗೆ ಬೆಳಕಿಲ್ಲ ಅಂತಾಯ್ತು. ಅದು ಹಾಗೆ ಎಲ್ಲರೂ ಅವಿದ್ಯೆಯಿಂದ ನಾವು ಶರೀರವುಳ್ಳವರು ಅಂತ ಪ್ರಾರಂಭ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಪ್ರಮಾತ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಜಗತ್ತಿಗೂ ಬ್ರಹ್ಮಕ್ಕೂ ಕಾರ್ಯಕಾರಣ ಅಂದರೆ ಅದು ಆಗುವ ಹಾಗಿಲ್ಲ
ಅಂತ ಅಷ್ಟಕ್ಕೆ ನಿಲ್ಲಿಸಕ್ಕೆ ಗೊತ್ತಾಗಿರೋದ್ರಿಂದ ನಾಳೆ ದಿವಸ ಈ ಅವಿದ್ಯಾ ಕಾರ್ಯ ಅಂದ್ರೆ ಏನು, ವಿದ್ಯೆ ಎಂಬುದನ್ನು ಹೇಗೆ ಮಾಡ್ಕೊಳ್ತೀವಿ, ಹೇಗೆ ತಿಳ್ಕೊಳ್ತೀವಿ. ನಾವು ವಿದ್ಯೆಯಿಂದ ಈ ಅವಿದ್ಯೆಯನ್ನು ಕಳ್ಕೊಂಡು ನಾವು ಮುಕ್ತರಾಗೋದಕ್ಕೆ ಬರ್ತದೆ ಏನಿಲ್ವೇ, ಇದನ್ನು ವಿಚಾರ ಮಾಡೋದು. ನಾರಾಯಣ ನಾರಾಯಣ